ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂಗತಿಂ ಅಂತ ಹೇಳ್ತಾನೆ. ಪಾಪಯೋನಯ, ಯಾವ್ದ್ಯಾವ್ದು ಕೆಟ್ಟ ಕೆಟ್ಟ ಯೋನಿಗಳು ಅಂತ ತಿಳ್ಕೊಂಡಿದ್ದೀರಿ, ಅಯ್ಯೋ ನಮಗೆಲ್ಲಿ ದೇವರು ಮೋಕ್ಷ ಕೊಡ್ತಾನೆ, ಯಾರು ಹಾಗೆ ತಿಳ್ಕೊಳ್ಬೇಡಿ. ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಯಾವ ಯಾವ ಪಾಪಿಷ್ಟ ಯೋನಿಗಳಾಗಲಿ ಎಲ್ಲರನ್ನೂ ಉದ್ಧಾರ ಮಾಡುತ್ತೆ. ಮೋಕ್ಷಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ದೇವ್ರು ಹೇಳಲೇ ಇಲ್ಲ. ನೋಡಿ ಭಗವದ್ಗೀತೆ ಎಷ್ಟು ಬ್ರಾಡ್ ಆಗಿದೆ. ನೀವು ಯಾಕೆ ಆ ರೀತಿ ವರ್ಗೀಕರಣ ಮಾಡ್ತೀರಿ? ವರ್ಗೀಕರಣ ಇಲ್ಲ. ಮೋಕ್ಷಕ್ಕೆ ಒಂದೇ ಒಂದು ಸೂತ್ರ, ಭಕ್ತಿ. ಎಲ್ಲ ಜೀವರಾಶಿಗಳಿಗೂ ಪಂಚಭೂತಗಳ ಸಂಬಂಧವನ್ನು ಅಂಟಿಸ್ತೇನೆ, ಅದನ್ನು ತೆಗಿತೇನೆ, ಮತ್ತೆ ಅಮ್ಮ ಬಟ್ಟೆ ಬಿಚ್ಚಿ ಮತ್ತೆ ಬಟ್ಟೆ ಹಾಕಿದ ಹಾಗೆ ನನ್ನ ಪತ್ನಿ ಈ ಪ್ರಕೃತಿಯ ಬಂಧನಕ್ಕೆ ಕರ್ಕೊಂಡು ಬರ್ತಾಳೆ, ಮತ್ತೆ ಅದನ್ನು ಬಿಡುಗಡೆ ಮಾಡ್ತಾಳೆ. ಎಲ್ಲ ಜೀವಿಗಳಿಗೆ ಬಟ್ಟೆ ಚೇಂಜ್ ಮಾಡ್ದಂಗೆ, ತಾಯಿ ಮಗುಗೆ ಹೊಸ ಬೇರೆ ಬಟ್ಟೆ ಹಾಕ್ದಂಗೆ ಪ್ರಕೃತಿ ಮಾತೆ ಲಕ್ಷ್ಮೀ ದೇವಿ ನಮ್ಮ ದೇಹಗಳನ್ನ ಚೇಂಜ್ ಮಾಡ್ತಾಳೆ. ಮಾತು ಮನಸ್ಸುಗಳಿಂದ ತುಂಬಾ ಡೇಂಜರ್ ಈ ಭಗವತ್ ಚಿಂತನೆ. ಅವನನ್ನ ಏನೇನೋ ತಪ್ಪು ಉಪಾಸನೆ ಮಾಡಿಬಿಟ್ರೆ ಅವನ ಇಡೀ ಪಿತೃಲೋಕ 7 ತಲೆಗಳು ಭಯಂಕರ ನರಕದಲ್ಲಿ ಬಿದ್ದು ವಿಲಿ ಒದ್ದಾಡುತ್ತಂತೆ. ಮಜ್ಜಂತಿ ಪಿತರಸ್ತಸ್ಯ, ಅವನ ತಂದೆ ತಾಯಿಗಳೆಲ್ಲ ಒದ್ದಾಡ್ತಾರೆ. ನರಕೆ ಶಾಶ್ವತಿ ಸಮಾಹ, ಅದು ಎಷ್ಟು ವರ್ಷ ಒದ್ದಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇವನು ಮಾಡಿದ ಅಪರಾಧಕ್ಕೆ. ಮಾಡಬಾರ್ದು ಕೆಲಸ ಮಾಡಿದ್ದಾನೆ. ಕೃಷ್ಣ ಅಂದ್ರೆ ಸರ್ವಸ್ವ ಅಂತಿದ್ರೆ ಅವನು ಒಳ್ಳೆಯವನು ಅಂತಾನೆ ಅರ್ಥ. ಬಾಹ್ಯವಾದ ಆಚಾರಗಳ ಒಂದು ಏನೇನೋ ಅವ್ಯವಸ್ಥೆ ಆಗಿದೆ, ಆದರೆ ದೇವರು ಅಂದರೆ ಅವನು ಎಲ್ಲಿಲ್ಲದ ಪ್ರಾಣ ಬಿಡ್ತಾನೆ ಅಂದರೆ ವಿಚಾರ ಸರಿ ಇದೆ, ದೇಹದ ಆಚಾರ ಸರಿ ಇಲ್ಲ, ಉದ್ಧಾರ ಆಗ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇವತ್ತು ಯೋಗಕ್ಷೇಮಂ ಮಹಾಮ್ಯಹಂ ಮಾತ್ರ ಫೈನಾನ್ಸ್ಗೆ ಉಪಯೋಗಿಸ್ತಾರೆ, ಅದು ಫೈನಾನ್ಸಿಗೆ ಹೊರಟೋಗ್ಬಿಟ್ಟಿದೆ. ದೇವರು ಹೇಳಿದ್ದು ಯಾವುದಕ್ಕೋಸ್ಕರ? ಇಷ್ಟೆಲ್ಲ ಹೇಳ್ಕೊಂಡು ಬಂದು ಹೇಳ್ತಾನೆ, ಯಾರೂ ಅಲ್ಲ ನನ್ನ ಜೀವನದಲ್ಲಿ, ಕೃಷ್ಣ ಒಬ್ಬ ನನಗೆ ಸಾಕು. ಅಧಿಕ ಮಾಸ, ಪುರುಷೋತ್ತಮ ಮಾಸ. ಈ ಒಂದು ಮಾಸದಲ್ಲಿ ಭಗವದ್ಗೀತೆಯ ಜ್ಞಾನ ಗಂಗೆ ಹರಿತಾ ಇದ್ದಾಳೆ ನಮ್ಮೆಲ್ಲರ ಮನಸ್ಸಿನಲ್ಲಿ. ಬನ್ನಿ ಈ ಯಾತ್ರೆಯಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅನ್ನೋದನ್ನು ನೋಡೋಣ. ಈ ಒಂದು ಜರ್ನಿನಲ್ಲಿ ಕೃಷ್ಣನ ಬಗ್ಗೆ ನಾವು ತಿಳಿತಾ ಇದ್ದೀವಿ. 9th ಚಾಪ್ಟರ್ 22ನೇ ಎಪಿಸೋಡು ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂತಹ ಒಂದು ಅಧ್ಯಾಯ. ಅದರಲ್ಲಿ ಈ ಡಿವೈನ್ ಸೀಕ್ರೆಟ್ ಅಂದರೆ ಏನು ಅದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ. ಹರಿ ಓಂ. ಭಗವದ್ಗೀತೆಯ ಈ ಯಾನದಲ್ಲಿ ನಾವೆಲ್ಲ ಮತ್ತೆ ಸೇರಿದ್ದೀವಿ. ಇವತ್ತು ನಾವು ಈ ಒಂದು ಪುರುಷೋತ್ತಮ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ಹೆಚ್ಚು ಹೆಚ್ಚು ಪುಣ್ಯಗಳನ್ನು ನಮಗೆ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ ನಮ್ಮ ಆಚಾರ್ಯರು. ಏಕೆಂದರೆ ಭಗವದ್ಗೀತೆ ನಾವೇ ಕೂತ್ಕೊಂಡು ಪಾರಾಯಣ ಮಾಡ್ಬೋದು ಅಥವಾ ಅರ್ಥದ ಪುಸ್ತಕಗಳನ್ನು ಓದ್ಬೋದು. ಆದರೆ ಅದರ ಹಿಂದೆ ಇರೋ ಅದು ಬರೀ ನಮಗೆ ತಲೆನೋವು ಬರೆಸುತ್ತೆ ಹೊರತು, ನಾನೇನೋ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಸಿಗುತ್ತೆ ಹೊರತು ಅರ್ಥ ಆಗಲ್ಲ ನಮಗೆ. ಅರ್ಥ ಆದಾಗ ಆಗುವಂತಹ ಆನಂದನೇ ಬೇರೆ. ಅದನ್ನೆಲ್ಲ ನೀವುಗಳು ಅನುಭವಿಸ್ತಾ ಇದ್ದೀರಾ ಈ ಎಲ್ಲ ಸರಣಿನಲ್ಲಿ. ಹಿಂದಿನ ದಿನದಲ್ಲಿ ನಾವು ನೋಡಿದ್ವಿ ಅಧಿಭೂತ ಅಂದ್ರೇನು, ಯಜ್ಞ ಅಂದ್ರೇನು, ಭಗವಂತನ ಒಂದು ಸ್ಮರಣೆ ನಮಗೆ ಸಾಯೋ ಕಾಲದಲ್ಲಿ ಯಾವ ಥರ ಬರಬೇಕು, ಹೇಗೆ ಅವನನ್ನು ಚಿಂತನೆ ಮಾಡಬೇಕು, ಎಲ್ಲ ವಿಷಯಗಳನ್ನು ಕೃಷ್ಣ ತಿಳಿಸ್ದ. ಒಂದು ಮ್ಯಾನ್ಯುಯಲ್ ಥರ, ಅದನ್ನೊಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಥರ ಇಟ್ಕೊಂಡು ಇದೆಲ್ಲ ನಮಗೆ ಬರ್ತಾ ಇದೆಯಾ, ಇಷ್ಟು ತಿಳ್ಕೊಂಡಿದ್ದೀವ ನಾವು ಅಂತ ರೆಫರೆನ್ಸ್ ಚೆಕ್ ಮಾಡುವಷ್ಟು ಕ್ಲಾರಿಟಿನಲ್ಲಿ ಭಗವಂತ ತಿಳಿಸಿದ್ದ. ಅದನ್ನು ಅಷ್ಟೇ ಸಿಂಪ್ಲಿಫೈ ಮಾಡಿ ಆಚಾರ್ಯ ನಮಗೆ ತಿಳಿಸಿದ್ರು. ಆಚಾರ್ಯ ಸ್ವಾಗತ ಇವತ್ತಿನ ಎಪಿಸೋಡ್ಗೆ. ಇವತ್ತು ನಾವು ಈ 9ನೇ ರಾಜವಿದ್ಯಾ ರಾಜಗುಹ್ಯ ಅಂತ, ಅದಕ್ಕೆ ಅಂದರೆ ರಾಯಲ್ ಸೀಕ್ರೆಟ್, ನಾವು ಇಂಗ್ಲೀಷಲ್ಲಿ ಹೇಳಿದ್ರೆ ಅದೊಂದು ಸೀಕ್ರೆಟ್, ಅಂದರೆ ಯಾರಿಗೂ ಹೇಳದಿರೋ ಒಂದು ರಹಸ್ಯ, ಅದು ಗುಹ್ಯ. ಅದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಎಲ್ಲ ವಿದ್ಯೆಗಳಲ್ಲಿ ಇದು ದೊಡ್ಡ ವಿದ್ಯೆ, ರಾಜವಿದ್ಯೆ. ಅಂದರೆ ಒಂದು ರಾಯಲ್ ನಾಲೆಡ್ಜ್, ಅದರಲ್ಲಿ ಆ ನಾಲೆಡ್ಜ್ ಅಲ್ಲಿ ಸೀಕ್ರೆಟ್ ಇದೆ, ಓಪನ್ ನಾಲೆಡ್ಜ್ ಅಲ್ಲ ಅಂತ ಹೇಳ್ತಾನೆ. ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಶ್ರೀ ಗುರುಭ್ಯೋ ನಮಃ. ನೀವು ಹೇಳಿದ ಹಾಗೆ 9ನೇ ಅಧ್ಯಾಯದಲ್ಲಿ ಕೃಷ್ಣ ಮಾತನಾಡ್ತಾ ಆರಂಭ ಮಾಡ್ತಾನೆ, ಇದಂತು ಗುಹ್ಯತಮಂ ಅಂತ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್ ಅಂತ. ಯಾವುದೇ ರೀತಿಯಾದ ನಿನ್ನ ಜೀವನದ ಅಶುಭಗಳು ಆಗದೇ ಇರುವ ಹಾಗೆ ತಡೆಯುವ ಅತ್ಯಂತ ರಹಸ್ಯವಾದ ವಿದ್ಯೆಯನ್ನು ನಿನಗೆ ಹೇಳ್ತೀನಿ ಅಂತ. ನಾವೀಗ 7ನೇ ಅಧ್ಯಾಯ ಮುಗಿದು 8ನೇ ಅಧ್ಯಾಯ ಮುಗಿದು 9ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಕೃಷ್ಣ ಇನ್ನೂ ಆ 7ನೇ ಅಧ್ಯಾಯದ ಗುಂಗಿನಲ್ಲೇ ಉಪದೇಶಗಳನ್ನು ಮಾಡ್ತಾ ಇದ್ದಾನೆ. 7ನೇ ಅಧ್ಯಾಯದಲ್ಲಿ ಹೇಳಿದ ಜ್ಞಾನ ವಿಜ್ಞಾನಗಳ ವಿಸ್ತಾರವೇ 9ನೇ ಅಧ್ಯಾಯ. ಇದು ಜ್ಞಾನದ ಬಗ್ಗೆಯೇ ಮೊದಲೇ ನಾವು ಚಿಂತನೆ ಮಾಡಿದ ಹಾಗೆ 12ನೇ ಅಧ್ಯಾಯದ ತನಕ
ಹೀಗೆ ಇದು ಮುಂದೆ ಸಾಗುತ್ತಾ ಹೋಗುತ್ತೆ. ಎರಡನೇ ಷಟ್ಕ ಅಂತ ತಾವು ಹೇಳಿದ್ರೆ. ಹೌದು ಹೌದು, ಅದು ಜ್ಞಾನದ ಬಗ್ಗೆ ಹೇಳುವಂತಹ ಷಟ್ಕ ಅದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಕೃಷ್ಣ ಮೊದಲು ಈ ಅಡ್ವರ್ಟೈಸ್ಮೆಂಟ್ ಅಂತಿದೆಯಲ್ವಾ, ಅದನ್ನು ಕೃಷ್ಣ ಇಲ್ಲೆಲ್ಲ ಮಧ್ಯೆ ಮಧ್ಯೆ ಮಾಡಿದ್ದಾನೆ. ನಾನು ನಿನಗೀಗ ಒಂದು ಕತೆ ಹೇಳ್ತೀನಿ, ಅದು ಹೇಗಿರುತ್ತೆ ನೋಡು, ನೀನು ಎಲ್ಲೂ ಕೇಳಿರಲ್ಲ, ಸಿಕ್ಕಾಪಟ್ಟೆ ಅದ್ಭುತವಾದ ಕುತೂಹಲ ಕೆರಳಿಸುವಂತಹ ಕಥೆ ಅಂತೆಲ್ಲ ಮಕ್ಕಳಿಗೆ ಹೇಳಿದರೆ ಅಲರ್ಟಾಗಿ ಕೂತ್ಕೊಳ್ತಾರೆ. ಯಾವತ್ತು ಕೇಳುಗರನ್ನು ಅವಾಗವಾಗ ನೀವು ಉತ್ಸಾಹಭರಿತರನ್ನಾಗಿ ಮಾಡಬೇಕು. ಇಲ್ಲದೇನಿದ್ರೆ ರಾಗವಾಗ ಅದೇ ಶ್ಲೋಕ ಹಾಗೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಹಾಗೇ ನಿದ್ರೆಗೆ ಜಾರಿ ಬಿಡ್ತಾರೆ. ಅದನ್ನು ಕೃಷ್ಣ ಮಾಡ್ತಾನೆ. ಅಂದರೆ ಕೇಳುವವರು ತುಂಬ ಅದಕ್ಕೆ ಶ್ರವಣ ಮಾಡುವವರಲ್ಲಿ ತುಂಬ ಕೋಟಿಗೊಬ್ಬರು ಸಿಗ್ತಾರೆ ಅಂತ, ಅಷ್ಟು ಸರಿಯಾಗಿ ಶ್ರವಣ ಮಾಡುವ ಏಕಾಗ್ರತೆ ಎಲ್ಲರಿಗೂ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಲ್ಲ. ಅದಕ್ಕೊಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿ ರಾಜವಿದ್ಯಾ ರಾಜಗುಹ್ಯಂ ಅಂತಾನೆ ಇದು. ಅಂದ್ರೇನು, ವಿದ್ಯೆಗಳಲ್ಲೇ ಅತ್ಯಂತ ಸುಪ್ರೀಂ ವಿದ್ಯೆ ಇದು, ಮತ್ತು ರಹಸ್ಯಗಳಲ್ಲೇ ಅತ್ಯಂತ ರಹಸ್ಯವಾದದ್ದು ಇದು. ಪವಿತ್ರಂ ಇದಂ ಉತ್ತಮಂ ಅವ್ಯಯಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ ವಿಶೇಷವಾಗಿ ಇಂದ್ರಿಯ ಪ್ರೇರಕನಾದ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧಕವಾದ ವಿದ್ಯೆ ಇದು. ಆದ್ದರಿಂದ ದೇವರೇ ಕಾಣಿಸ್ತಾನೆ, ಅಂಥ ವಿದ್ಯೆ ಇದು. ಇದು ರಾಜವಿದ್ಯೆ ಯಾಕೆ, ರಾಜಗುಹ್ಯ ಯಾಕೆ ಅಂದರೆ, ನಾನು ಹೇಳುವುದನ್ನು ಸರಿಯಾಗಿ ನೀನು ಕೇಳಿ ಅನುಷ್ಠಾನ ಮಾಡಿಬಿಟ್ರೆ ದೇವರು ನಿನ್ನ ಎದುರುಗಡೆ ಬಂದು ನಿಂತುಕೊಳ್ತಾನೆ, ಪ್ರತ್ಯಕ್ಷವಾಗಿ ದೇವರನ್ನು ನೋಡ್ಬೋದು. ಹಾಗಾಗಿ ಇದು ರಾಜವಿದ್ಯಾ, ಇದು ರಾಜಗುಹ್ಯ ಅಂತ ಕೃಷ್ಣ ಆರಂಭ ಮಾಡಿ 7ನೇ ಅಧ್ಯಾಯದ ಜ್ಞಾನ ವಿಜ್ಞಾನಗಳ ವಿಸ್ತಾರವನ್ನೇ ಮಾಡ್ತಾನೆ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಅಂತ. ಈ ವಿದ್ಯೆಯಲ್ಲಿ ಶ್ರದ್ಧೆ ಯಾರಿಡಲ್ಲ ಅವ್ರು ಗ್ಯಾರಂಟಿ ಸಂಸಾರಕ್ಕೆ ಬರ್ತಾರೆ. ಶ್ರದ್ಧೆ ಇಟ್ಟವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಶ್ರದ್ಧೆ ನನಗೆ ಕೆಲವೊಮ್ಮೆ ಉಪೇಕ್ಷೆ ಮಾಡೋದು, ಅದು ನಮ್ಮ ಶಾಸ್ತ್ರದ ನಿಯಮ ಅದು. ಈಗ ಅಡ್ವರ್ಟೈಸ್ಮೆಂಟಲ್ಲಿ ಏನು ಅಂದರೆ, ಇದನ್ನು ತೊಗೊಳ್ಳಿಲ್ಲ ಅಂದರೆ ನಿಮಗೇನು ಹಾನಿ ಇಲ್ಲ. ಇಲ್ಲಿ ಹಾಗಲ್ಲ, ನೀವು ತೊಗೊಳ್ಳಿಲ್ಲ ಅಂದರೆ ಅದು ತುಂಬ ಅನರ್ಥಕಾರಿ. ನಿಮಗೊಂದ್ಸಲಿ ಕಿವಿಲಿ ಕೇಳಿಸ್ಕೊಂಡ ಮೇಲೆ ಇದರಲ್ಲಿ ಪ್ರವೃತ್ತಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಮಗೆ ಹಾನಿ ಆಗುತ್ತೆ. ಈಗ ಒಂದು ಇಷ್ಟು ಎಪಿಸೋಡ್ ಕೇಳಿ ಆದಮೇಲೆ ಹೇಳ್ತಾ ಇದ್ದೀನಿ, ಇನ್ನು ಹಿಂದೆ ಹೋಗೋ ಹಾಗಿಲ್ಲ, ಇದನ್ನು ಮಾಡಲೇಬೇಕು. ಏನು ಕಷ್ಟ ಅಲ್ಲ, ಇಷ್ಟವಾದರೆ ಯಾವುದೂ ಕಷ್ಟ ಆಗಲ್ಲ. ಎಂತೆಂಥದ್ದೋ ಮಾಡಿದವರಿಗೆ ಅದನ್ನು ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ, ನೀವು ಒಂದು ಜನ್ಮದಲ್ಲಿ ಸಂಸಾರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಷ್ಟು ದೇವರಿಗಾಗಿ ಕಷ್ಟಪಟ್ಬಿಟ್ರೆ, ಇಷ್ಟಪಟ್ಟು ಕಷ್ಟಪಟ್ಟರೆ ಒಂದೇ ಜನ್ಮದಲ್ಲಿ ಶಾಶ್ವತ ಸುಖ ಸಿಕ್ಕಿಬಿಡುತ್ತೆ. ಅನಂತ ಕೋಟಿ ಜನ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಸಂಸಾರಕ್ಕೆ ಮಾಡಿದ್ದೀವಿ, ಒಂದು ಜನ್ಮ ದೇವರಿಗಾಗಿ ಮಾಡಿ ಅಂತ ಕೇಳ್ತಾರೆ. ಎಷ್ಟು ಒಂದು ಜನ್ಮದಲ್ಲಿ ನೀವು ಮಾತನಾಡಿದಿರಿ, ಯಾವತ್ ಪ್ರಳಪತೆ ಜಂತು ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೇ ಸ್ಮರತೆ ಲೋಕೆ ಕೋನ ಮುಚ್ಚೇತ ಬಂಧನಾತು ಅಂತ. ಎಷ್ಟು ವಿಷಯ ಪದಾರ್ಥಗಳ ಬಗ್ಗೆ ನೀವು ಇವತ್ತು ಜಗತ್ತಿನ ಬಗ್ಗೆ, ತಿನ್ನುವುದು, ಉಡುವುದು, ಕೊಡುವುದರ ಬಗ್ಗೆ ಮಾತನಾಡಿದಿರಿ. ಇಷ್ಟನ್ನೇ ದೇವರ ಬಗ್ಗೆ ಮಾತನಾಡಿಬಿಡಿ, ಕರೆದು ಮೋಕ್ಷ ಕೊಡ್ತಾನೆ. ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ ಅಂತ, ಬನ್ನಿ ಬನ್ನಿ ನಿಮಗೆ ಮೋಕ್ಷ ಇದು ಅಂತ ಕರೆದು ಕೊಡ್ತಾನೆ ದೇವರು. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಯಾಕೆ ಯದುಪತಿಯ ಮರೆತಿರಿ, ಇಷ್ಟು ಸುಲಭವಾಗಿ ಸಿಗುತ್ತಾನೆ ದೇವರು, ಅವನನ್ನು ಯಾಕೆ ಮರಿತಾ ಇದ್ದೀರಿ ನೀವು ಅಂತ. ದೇವರು ಕೂಡ ಒಂದು ವೇಳೆ ನಾನು ಹೇಳಿದ್ದು ಕೇಳಲಿಲ್ಲ ಅಂದರೆ ಅನರ್ಥದ ದಾರಿಯಲ್ಲೇ ಮತ್ತೆ ಮತ್ತೆ ನೀವು ಸಂಸಾರದಲ್ಲಿ ಬೀಳ್ತೀರಿ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಜಗತ್ತೆಲ್ಲದರ ಒಳಗಡೆ ನಾನು ಅಂತರ್ಯಾಮಿಯಾಗಿದ್ದೀನಿ, ನನ್ನಿಂದ ಈ ಜಗತ್ತು ನಿರ್ಮಾಣವಾಗ್ತಾ ಇದೆ. ನಾನು ಯಾವ ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ, ನಾನು ಸರ್ವತಂತ್ರ ಸ್ವತಂತ್ರ, ಎಲ್ಲ ಜಗತ್ತು ನನ್ನ ಆಶ್ರಯದಲ್ಲಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀವು ನನ್ನನ್ನು ಮರೆತು ಜಗತ್ತನ್ನು ಎಂಜಾಯ್ ಮಾಡ್ತೀರಿ ಅಂದರೆ, ನನ್ನ ಮನೆಯ ಅನ್ನ ಬೇಕು, ನಾನು ಬೇಡ. ಲಕ್ಷ್ಮೀದೇವಿ ಒಂದು ಕಡೆ ಹಾಗೆ ಹೇಳ್ತಾಳೆ, ಮಯಾಸೋ ಅನ್ನಮತ್ತಿ, ಎಲ್ಲರೂ ಅನ್ನ ತಿನ್ನೋದು ನನ್ನಿಂದ ನನ್ನ ಗಂಡ ಕೊಟ್ಟ ಅನ್ನವನ್ನು ತಿಂತಾ ಇದ್ದೀರಿ. ಆದರೆ ಧ್ಯಾನ ಮಾಡಬೇಕಾದ್ರೆ ದೇವರನ್ನು ಬಿಟ್ಬಿಟ್ಟು ಬರೀ ಲಕ್ಷ್ಮಿ ಬೇಕು ಅಂತೀರಿ. ಯಾವ ಪತಿವ್ರತೆಗೆ ಇಷ್ಟ ಆಗುತ್ತೆ ಅದು? ನೀವು ಗಂಡ ಬರೋದು ಬೇಡ, ನೀವು ಮಾತ್ರ ನಮ್ಮ ಮನೆಗೆ ಬನ್ನಿ ಅಂದರೆ ಏನು ಅರ್ಥ ಅದಕ್ಕೆ? ಈ ತಪ್ಪು ನೀವು ಮಾಡ್ತಾ ಇದ್ದೀರಿ ಅಂತಾಳೆ. ಕೇವಲ ಲಕ್ಷ್ಮೀ ಉಪಾಸನೆ ಮಾಡೋರೆಲ್ಲ ನನ್ನ ದ್ರೋಹಿಗಳು ಅಂತ ಹೇಳ್ತಾಳೆ. ಅದನ್ನು ನಿಮಗೆ ಇನ್ನೂ ಮುಂದಿನ ಅಧ್ಯಾಯಗಳಲ್ಲಿ ಸ್ಪಷ್ಟ ಆಗುತ್ತೆ. ಇದು ಅಷ್ಟು ದೊಡ್ಡ ಅಪರಾಧ, ಅದು ದೇವರನ್ನು ಮರೆಯುವುದಿದೆಯಲ್ವಾ, ದೊಡ್ಡ ಅನರ್ಥಕ್ಕೆ ದಾರಿಯಾಗುತ್ತೆ. ಅದು ಮೊದಲನೇ ಶಿಕ್ಷೆ ಕೊಡೋಳು ಲಕ್ಷ್ಮೀದೇವಿಯೇ. ಅವಳಂತಹ ಜಗನ್ಮಾತೆ ಪತಿವ್ರತೆ ಜಗತ್ತಿನಲ್ಲಿಲ್ಲ. ಹಾಗಾಗಿ ಜಗತ್ತನ್ನು ಎಂಜಾಯ್ ಮಾಡಿದ ಮೇಲೆ ದೇವರನ್ನ ಎಂಜಾಯ್ ಮಾಡಲೇಬೇಕು, ಅದು ರೂಲ್ಸ್. ಅದು ನೀವು ಜಗತ್ತನ್ನು ಮಾತ್ರ ಎಂಜಾಯ್ ಮಾಡ್ತೀವಿ, ದೇವರು ಬೇಡ ಅಂದರೆ ಆವಾಗ ಅದು ಕೃತಜ್ಞತೆಯನ್ನು ಕರೆಸ್ಕೊಳ್ಳುತ್ತೆ. ಯಜಮಾನ ಹಾಕಿದ ಎಲ್ಲ ಊಟ ಸ್ವೀಟು ತಿಂದು ಕೈ ಒರೆಸ್ಕೊಂಡು ಓಡೋಗ್ಬಿಡೋದು. ಒಂದು ಒಳ್ಳೆ ಮಾತಾಡಲಿಲ್ಲ ಅಂದರೆ ಅವನು ಕೃತಜ್ಞ ಅವನು. ಹಾಗಾಗಿ ಜಗತ್ತನ್ನು ನೀವು ಅನುಭವಿಸಿದ ಮೇಲೆ ಜಗತ್ತಿಗೆ ನಿಯಂತಾರನಾದ ಭಗವಂತನ ಬಗ್ಗೆ ಭಾವನೆಗಳು ಬೇಕು. ಮತ್ತು ಅವನೇನು ನಿಮಗೇನು ಕೊಡಲಿಕ್ಕಾಗಲ್ಲ. ಯಾಕೆ ಅಂದರೆ ಎಲ್ಲ ಅವನದ್ದೇ.
ಅವನಿಗೆ ಕೊಡುವ ಪದಾರ್ಥ ಯಾವುದಿದೆ, ನಿಮ್ಮ ಭಾವ. ಆ ಭಾವದಲ್ಲಿ ಮಾತ್ರ ವಂಚನೆ ಮಾಡಬೇಡಿ ಅಂತ, ತುಂಬ ದೊಡ್ಡ ಅನರ್ಥಕ್ಕೆ ಈಡಾಗ್ತೀರಿ ಬಿಟ್ರೆ ಅಂತ. ನಚಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಅಂತ ಮಹಾತ್ಮೆಗಳು, ಮಹಾವಿಭೂತಿ ಶರೀರ ಪರಮಾತ್ಮನಲ್ಲಿದೆ, ಎಲ್ಲರೂ ನನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ನೋಡು, ನನ್ನ ಸಾಮರ್ಥ್ಯವನ್ನು ನೋಡು ಅಂತ ಹೇಳ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಇದು ಹೇಗೆ ಗೊತ್ತಾ, ನೋಡು ನೋಡು ಅಂತ ಹೇಳ್ತಾ ಇರೋದು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ನೋಡು. ಏನ್ ಹೇಳಿ, ವಿಶ್ವರೂಪ ತೋರಿಸ್ತೀನಿ ನೋಡು, ರೆಡಿ ಆಗಿರೋ ಅಂತ. ಅಂದ್ರೆ ಪೂರ್ವಭಾವಿ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಈಗ ಕೆಲವೊಂದು ಪಿಕ್ಚರ್ಗಳಲ್ಲಿ ಹೇಳ್ತಿರ್ತಾರೆ, ತಡಿ ಈ ಸೀನ್ ನಿನ್ಗೆ ನೋಡ್ಲಿಕ್ಕಲ್ಲ, ಸ್ವಲ್ಪ ಅಲರ್ಟ್ ಆಗಿರೋ, ಮೊದಲೇ ಒಂದು ಅದಕ್ಕೆ ರೆಡಿ ಮಾಡಬೇಕು, ಮನಸ್ಸನ್ನು ಪಕ್ವ ಮಾಡಬೇಕು. ಅದನ್ನು ಇಲ್ಲಿ ಮಾಡ್ತಾನೆ ದೇವರು. ನೋಡು ನೋಡು ಅಂದರೆ ಏನೆಲ್ಲ ನನ್ನ ಬಾಯಲ್ಲಿ ಹೇಳಿದ ವೇದಾಂತ ಎಲ್ಲ, ಕೆಲವರು ಹೇಳ್ತಾರೆ ಇದನ್ನು ಸುಮ್ಮನೆ ಬಾಯಿ ವೇದಾಂತ ಅಂತ. ಇದು ಪ್ರಾಕ್ಟಿಕಲ್ ವೇದಾಂತ. ಅವನಿಗೆ ಏನು ಹೇಳಿದ್ದಾನೆ, ಜಗತ್ತೆಲ್ಲ ಅವನ ಅಧೀನ ಅನ್ನುವುದನ್ನು ವಿಶ್ವರೂಪ ದರ್ಶನದಲ್ಲಿ ತೋರಿಸಿಬಿಡ್ತಾನೆ ಮುಂದೆ. ಅದಕ್ಕೆ ನೀನು ನೋಡು, ಪಶ್ಯಮೇ ಯೋಗಮೈಶ್ವರಂ, ನನ್ನ ಯೋಗ ಶಕ್ತಿ ಐಶ್ವರ್ಯ ಶಕ್ತಿಯನ್ನು ನೀನು ನೋಡು ಅಂತ ಹೇಳಿದ್ದಾನೆ. ಅದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಅದಕ್ಕೆ ಪೂರ್ವ ಪೀಠಿಕೆಗಳೆಲ್ಲ ಇದೆ. ಅವನೇ ಕೇಳಬೇಕು, ನನಗೆ ತೋರಿಸು ಅಂತ ಕೇಳಬೇಕು. ಈ ಒಂದು ಪ್ರಿಪರೇಷನ್ ಮಾಡಿದಾಗ ಇನ್ನೂ ಬರ್ಲಿಲ್ಲಲ್ಲ, ನೋಡು ನೋಡು ಅಂತ ಹೇಳ್ತಾ ಇರ್ತೀವಿ, ತಡಿ ಬರುತ್ತೆ ತಡಿ ಅಂತ. 10ನೇ ಅಧ್ಯಾಯ ಆದಮೇಲೆ ಅದನ್ನು ತೋರಿಸ್ತಾನೆ. ನಾನು ಏನು ಅನ್ನೋದರ ಬಗ್ಗೆ ಮೊದಲು ಹೇಳ್ತಾನೆ. ಅವನ ಬಗ್ಗೆ ಜ್ಞಾನ ಇಲ್ಲದೆ ನೋಡಬಾರ್ದು. ಅಲ್ಲೆಲ್ಲ ತುಂಬಾ ರಹಸ್ಯಗಳಿರುತ್ತೆ, ಸುಮ್ಮನೆ ಚಿತ್ರ ನೋಡಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಆ ರಹಸ್ಯಗಳನ್ನೆಲ್ಲ ಈಗ ಆ್ಯಡ್ ಮಾಡ್ತಾ ಇದ್ದಾನೆ, ಮೊದಲೇ ತಿಳಿಸ್ತಾ ಇದ್ದಾನೆ. ಈಗ ನಾವು ದೇವಾಲಯಗಳಿಗೆ ಹೋಗ್ತೀವಿ, ತುಂಬಾ ಶಿಲ್ಪಕಲೆಗಳಿರುತ್ತೆ, ನಾವೇ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಅಲ್ಲೊಬ್ಬ ಗೈಡ್ ಬರ್ತಾನೆ, ನೋಡಿ ಈ ಶಿಲ್ಪಕಲೆ ಹಿಂಗಿದೆ, ಇದು ನಮಗೆ ಎಲ್ಲ ಒಂದೇ ಕಾಣುತ್ತೆ. ನಾರಾಯಣನೋ ಅವನು ನರಸಿಂಹನೋ, ನರಸಿಂಹ ಆದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ, ನಾರಾಯಣನೋ ಕೃಷ್ಣನೋ ಗೊತ್ತಾಗಲ್ಲ, ಬರೀ ನಗುಮುಖ ಇರುತ್ತೆ. ಆಮೇಲೆ ಅದ್ರಲ್ಲಿ ಪೂರ್ತಿ ಕತೆ ಹೇಳ್ತಾರೆ, ಆಯುಧಗಳೇನೋ, ಅದರ ಚಿಹ್ನೆಗಳೇನೋ, ಲಕ್ಷಣ, ಅವನು ಏನ್ ಆಕ್ಷನ್ ನಲ್ಲಿ ಇದ್ದಾನೆ ಅದೆಲ್ಲ ಹೇಳ್ತಾರೆ. ಅಂದ್ರೆ ತಾವು ಹೇಳ್ತಿರೋದು ಈ ಒಂದು ಸ್ಟೈಲ್ ಅಲ್ಲಿ. ಈಗ ವಿಶ್ವರೂಪ ನಿಂತಾಗ ಅವನಿಗೆ ಏನೂ ಕಾಣಲ್ಲ, ಅದು ತುಂಬ ಕ್ರಿಟಿಕಲ್ ಸಮಯ ಅದು. ಹಾಗಾಗಿ ಮೊದಲೇ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡಿ ಅದನ್ನೆಲ್ಲ ನೀನು ನೋಡ್ಕೊಂಡು ಬಿಡು, ಇಷ್ಟೆಲ್ಲ ಅಲ್ಲಿ ಕಾಣುತ್ತೆ ಅಂತ. ಮತ್ತೆ ಹೆಚ್ಚು ಕಾಲ ಕಾಣುವ ರೂಪ ಅಲ್ಲ ಅದು, ಬೇಗ ಅದನ್ನು ತೊಗೊಂಡ್ಬಿಡ್ತಾನೆ ದೇವರು. ಆದ್ದರಿಂದ ಅದನ್ನೆಲ್ಲ ನೋಡು ಅಂತ ನಾನು ಹೇಗಿದ್ದೀನಿ ಅನ್ನೋದರ ವಿವರಣೆಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿ ಇತ್ಯುಪಧಾರಯ ಅಂತ. ಆ ಆಕಾಶದಲ್ಲಿ, ವ್ಯಾಪಕವಾದ ಆಕಾಶದಲ್ಲಿ ವಾಯು ಹೇಗೆ ಇರುತ್ತೋ ಹಾಗೆ ನಾನು ಅಂತ. ಈಗ ವಾಯುವಿನಲ್ಲಿ ಬಿಸಿಯ ಕಣಗಳ ಮೇಲೆ ಬಂದಾಗ ಬಿಸಿ ಗಾಳಿ ಬರುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ, ಟ್ಯಾರಿಸ್ ಬಿಸಿ ಆಗಿದ್ರೆ ಫ್ಯಾನ್ ಗಾಳಿ ಬಿಸಿ ಬರುತ್ತೆ. ಚಳಿಗಾಲದಲ್ಲಿ ತಣ್ಣಗೆ ಬರುತ್ತೆ. ಗಾಳಿಯಲ್ಲಿ ಬಿಸಿ ತಣ್ಣಗೆ ಇಲ್ಲ, ಆಯಾ ವಸ್ತುಗಳ ಮೇಲೆ ಬೀಸಿದಾಗ ಅದು ಬಿಸಿ ತಣ್ಣಗೆ ಅನ್ನುವ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಯಾವ ಲೇಪ ಇಲ್ಲ. ಬಿಸಿ ತಣ್ಣನೆ ಅನ್ನುವ ಈ ಲೇಪ ಗಾಳಿಗಿಲ್ಲ. ನಾನು ಹಾಗಿದ್ದೀನಿ, ಸರ್ವತ್ರ ವ್ಯಾಪಕವಾಗಿದೆ ಗಾಳಿ ನಿರ್ವಾತ ಪ್ರದೇಶದಲ್ಲಿ ಯಾವ ಜೀವರಾಶಿಗಳೇ ಇರಲಿಕ್ಕೆ ಸಾಧ್ಯ ಇಲ್ಲ, ಗಾಳಿ ಇಲ್ಲದೇ ಇರೋ ಜಾಗದಲ್ಲಿ. ಹಾಗೆ ನಾನಿದ್ದೀನಿ, ಎಲ್ಲವೂ ಇದೆ ನನ್ನಲ್ಲಿ. ಆದರೆ ಯಾವುದು ನನ್ನ ಸಂಘ ಇಲ್ಲ, ಅದರ ಸಂಘ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಅಸಂಗೋಖ್ಯಯಂ ಪುರುಷ ಅಂತ ಹಾಗಿದ್ದೀನಿ. ಆಕಾಶಸ್ಥಿತ ವಾಯು ಸರ್ವತ್ರಗಃ. ಅದೇ ಥರ ನನ್ನನ್ನು ನೀನು ಅರ್ಥ ಮಾಡ್ಕೋ. ಗಾಳಿಯ ದೃಷ್ಟಾಂತದಿಂದ ನನ್ನನ್ನು ನೀನು ಅಸಂಗ ಪುರುಷ ಅಂತ. ಬಿಸಿ ತಣ್ಣಗೆ ಇದೆಲ್ಲವೂ ಕೂಡ ಪ್ರಕೃತಿಯ ಕಣಗಳು, ಅದು ಗಾಳಿಯ ಕಣಗಳಲ್ಲ. ಅದು ಹೇಗೋ ಹಾಗೆ ನಾನು ಅಂತ ನನ್ನನ್ನು ಆಶ್ರಯಿಸಿಕೊಂಡಿದೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದು ವಿಸೃಜಾಮ್ಯಹಂ ಅಂತ. ನನ್ನ ಪ್ರಕೃತಿ ಅಂದ್ರೇನು, ಎಲ್ಲ ಜೀವರಾಶಿಗಳಿಗೂ ಪಂಚಭೂತಗಳ ಸಂಬಂಧವನ್ನು ಅಂಟಿಸ್ತೇನೆ, ಅದನ್ನು ತೆಗಿತೇನೆ, ಮತ್ತೆ ಅಮ್ಮ ಬಟ್ಟೆ ಬಿಚ್ಚಿ ಮತ್ತೆ ಬಟ್ಟೆ ಹಾಕಿದ ಹಾಗೆ ನನ್ನ ಪತ್ನಿ ಈ ಪ್ರಕೃತಿಯ ಬಂಧನಕ್ಕೆ ಕರ್ಕೊಂಡು ಬರ್ತಾಳೆ, ಮತ್ತೆ ಅದನ್ನು ಬಿಡುಗಡೆ ಮಾಡ್ತಾಳೆ. ಈ ಎಲ್ಲ ಜೀವಿಗಳಿಗೆ ಬಟ್ಟೆ ಚೇಂಜ್ ಮಾಡ್ದಂಗೆ, ತಾಯಿ ಮಗುಗೆ ಹೊಸ ಬೇರೆ ಬಟ್ಟೆ ಹಾಕ್ದಂಗೆ ಪ್ರಕೃತಿ ಮಾತೆ ಲಕ್ಷ್ಮೀ ದೇವಿ ನಮ್ಮ ದೇಹಗಳನ್ನ ಚೇಂಜ್ ಮಾಡ್ತಾಳೆ. ಇದು ಬಿದ್ದೋಯ್ತು ಅಂದರೆ ಯಾಕೆ ಕಳತಿ, ಅಯ್ಯೋ ಇದ್ರಲ್ಲಿ ಮಂಡಿ ನೋವು, ಆ ನೋವು, ಈ ನೋವು ಎಲ್ಲ ಹೊಸದ, ಅದಕ್ಕೆ ಜೋಡಣೆ ಮಾಡ್ಲಿಕ್ಕೆ ಒದ್ದಾಡ್ತಾ ಇದ್ರಿ. ಬಿಟ್ಬಿಡ್ರಿ ಅತ್ಲಾಗಿ, ಹೊಸ ಫ್ರೆಶ್ ಆಗಿರೋದು ಕೊಡ್ತಾನೆ ದೇವರು. ಎಲ್ಲ ನೂತನವಾಗಿರುತ್ತೆ. ಕುತೂಹಲದಲ್ಲಿ ಯಾವುದ್ಯಾವುದೋ ಮನೆ 1-3 ಬಾಗಿಲು ಧಾರಾವಾಹಿ ನೋಡ್ತಿರ್ತೀರಿ, ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ. ದೇವ್ರ ಮನೆನೇ ಚೇಂಜ್ ಮಾಡಿ ಕೊಡ್ತಾನೆ, ದೇಹನೂ ಚೇಂಜ್ ಮಾಡಿ ಕೊಡ್ತಾನೆ, ಎಲ್ಲ ಕುತೂಹಲ, ಹೊಸ ಪ್ರಪಂಚ ತೋರಿಸ್ತಾನೆ. ಆದರೆ ಏನು ಬದಲಾದರೂ ಬದಲಾಗದೇ ಇರುವ ಅವನು ಅನ್ನುವುದನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕಷ್ಟೆ. ಇದೆಲ್ಲ ಬದಲಾವಣೆಗೆ ಇರುವಂತಹದ್ದು. ಈ ಜನ್ಮದ ತಾಯಿ ಮುಂದಿನ ಜನ್ಮಕ್ಕೆ ಸಿಗಲ್ಲ, ಈ ಜನ್ಮದ ಹೆಂಡತಿ ಮುಂದಿನ ಜನ್ಮಕ್ಕೆ ಸಿಗಲ್ಲ. ಕೆಲವ್ರಿಗೆ ಅದೊಂದು ಸಂತೋಷದ ವಿಷಯ. ಹೌದಾಚಾರ್ಯ, ಒಳ್ಳೇದು ಅಂತ, ಒಳ್ಳೇದಾಯ್ತು ಅಂತ ಅವರಿಗೂ ಅಷ್ಟೇ ಸಂತೋಷ ಆಗುತ್ತೆ. ಈ ಜನ್ಮದ ಗಂಡ ಮುಂದಿನ ಜನ್ಮಕ್ಕೆ ಸಿಗಲ್ಲ ಅಂದಾಗ
ಎಲ್ಲವೂ ಬದಲಾಗುತ್ತೆ. ಬದಲಾಗದೇ ಇರುವಂತಹ ವ್ಯಕ್ತಿತ್ವ ಪರಮಾತ್ಮನದ್ದು ಅಷ್ಟೇ. ಆದ್ದರಿಂದ ಗೋಪಿಕಾಸ್ತ್ರೀಯರು ಹೇಳ್ತಾರೆ ಕೃಷ್ಣನ ಬಳಿ, ಬದಲಾಗುವ ಚಲಾವಣೆ ಇರುವಂಥ ಈ ಅಪ್ಪ ಅಮ್ಮನನ್ನು ತೆಗೆದುಕೊಂಡು ನಮಗೆಲ್ಲಿ ಪುರುಷಾರ್ಥ? ಎಂದೂ ಬದಲಾವಣೆ ಇಲ್ಲದ ಆಯಿತಾ ವ್ಯಕ್ತಿತ್ವ, ತಂದೆ ತಾಯಿ ಎಲ್ಲ ನೀನೇ ಆಗಿದೆ ನಮ್ಮ ಪಾಲಿಗೆ ಅಂತ ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿವಿಲಂಘ್ಯತೆ ಹೆಚ್ಚುತಾಗತಾಹ ಅಂತ ಎಲ್ಲವನ್ನೂ ತೊರೆದು ನಿನ್ನ ಬಳಿ ಬಂದಿದ್ದೇವೆ ಅಂತ ಈ ಕಾನ್ಸೆಪ್ಟಿಗೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಈ ಭಾವಕ್ಕೆ ನೀವೆಲ್ಲ ತೆರಳಬೇಕು. ವಿಶೇಷವಾಗಿ ಎಲ್ಲ ಜೀವರಾಶಿಗಳು ಪ್ರಕೃತಿಗೆ ವಶರಾಗಿದ್ದಾರೆ. ನಾನು ಆ ಪ್ರಕೃತಿಯ ಅಧೀನದಲ್ಲಿಲ್ಲ, ನನ್ನ ಅಧೀನದಲ್ಲಿ ಆ ಪ್ರಕೃತಿ ಇದೆ. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಅಂತ ನಾನು ಯಾವುದೇ ರೀತಿ ನಾನು ತಟಸ್ಥನಂತೆ ಇದ್ದೇನೆ. ಉದಾಸೀನವದ ಆಸೀನಂ, ಅಯ್ಯೋ ನನಗೇನೋ ಬೇಡ ಅಂತ ನಾನು ಉದಾಸೀನದಂತೆ ಇದ್ದೇನೆ. ಆದರೆ ನಾನು ಹಾಗಲ್ಲ, ಪ್ರತಿಯೊಂದು ಚೇಷ್ಟೆಗಳಿಗೆ ನಿಯಾಮಕನಾಗಿದ್ದೇನೆ. ಆಯಾಸ ಇಲ್ಲ ನನಗೆ ಈ ಜಗತ್ತಿನ ವ್ಯಾಪಾರಗಳನ್ನು ಮಾಡೋದರಲ್ಲಿ, ಕೆಲಸಗಳನ್ನು ಮಾಡೋದರಲ್ಲಿ ನನಗೆ ಯಾವುದೇ ಆಯಾಸ ಇಲ್ಲ. ಈ ಜಗತ್ತಿಗೆ ನಾನು ಅಧ್ಯಕ್ಷ, ನನ್ನ ಹೆಂಡತಿ ಎಲ್ಲ ನಿರ್ವಹಣೆ ಮಾಡೋಳು. ಈ ಎಲ್ಲ ನನ್ನ ಕಣ್ಣಿಗೆ ಕಾಣುವಂತಹ ಈ ಚೇತನ ವರ್ಗ ಎಲ್ಲ ನನ್ನ ಮಕ್ಕಳಿದ್ದ ಹಾಗೆ. ಇದರಿಂದ ಈ ಜಗತ್ತು ನಡೀತಾ ಇದೆ ಅಂತ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಇಂಥ ಅದ್ಭುತವಾದ ಜಗತ್ತಿನ ವ್ಯಾಪಾರ ಮಾಡುವ ನನ್ನನ್ನು ಜನಗಳು ದನ ಮೇಸೋನಂತ ಗೇಲಿ ಮಾಡ್ತಾರೆ. ಮಾನುಷೀಂ ತನುಮಾಶ್ರಿತ, ಇವನು ಎಲ್ಲಪ್ಪ ಗೋಪಾಲಕ ಬನ್ನ ದನ ಮೇಸೋ ಗೋವಿಂದ ಅಂತ ಹೀಗೆ ಮಾತನಾಡ್ತಾರೆ. ನನ್ನನ್ನು ಅವಜ್ಞಾ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ನಾನು ಸರ್ವಶಕ್ತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಹಂಗೆ ಕಟ್ಟಿ ಹಾಕಿದ್ದೀನಿ ಅಷ್ಟೇ. ನನ್ನ ಅಪ್ಪ ಅಮ್ಮ ಹಡೆದ ಅಪ್ಪ ಅಮ್ಮನೇ 7 ವರ್ಷ ಆಗೋ ತನಕ ಕೃಷ್ಣ ದೇವರು ಅಂತ ಹೇಳಿಲ್ಲ. ಕೆಲವೊಮ್ಮೆ ಗಲಾಟೆ ಮಾಡಿದ ಅಂತ ಯಶೋದೆ ಹೊಡಿಲಿಕ್ಕೆ ಬಂದ್ಲು ಅವಳು. ಯಾರಿಗೆ ಹೊಡಿಲಿಕ್ಕೆ ಬರ್ತಿದ್ದಾಳೆ? ಜಗತ್ತಿಗೆ ನಿಯಂತಾರ ಅವನನ್ನು ನಿಯಂತ್ರಣ ಮಾಡ್ತೀನಿ ಅಂತ ಬರ್ತಾ ಇದ್ದಾಳಲ್ಲ. ಇದೆಲ್ಲ ಅವಳಿಗೆ ಕೊಟ್ಟ ಭಾಗ್ಯ. ಆಮೇಲೆ ಅರ್ಥ ಆಗುತ್ತೆ ನಾನು ಸರ್ವಶಕ್ತ. ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದ 7 ದಿನಗಳ ಕಾಲ, 7 ನಿಮಿಷ ಕೈ ಎತ್ತಿ ಹಿಡ್ಕೊಳ್ಳಿಕ್ಕಾಗಲ್ಲ, ಅದು ಜಾರ್ತಾ ಜಾರ್ತಾ ಬಿದ್ದೋಗುತ್ತೆ. 7 ದಿನಗಳ ಕಾಲ ಎಷ್ಟು 270 ಕಿಲೋಮೀಟರ್ ವ್ಯಾಪ್ತಿಯ ಬೆಟ್ಟ. ಅದರದ್ದು ಸುತ್ತಳತೆ ಈಗ ಅದೆಲ್ಲ ಕಡಿಮೆ ಆಗಿ 27 ಕಿಲೋಮೀಟರ್ ಇದೆ. ಈಗಲೇ ಪರಿಕ್ರಮದಲ್ಲಿ 27-32 ಕಿಲೋಮೀಟರ್ ಇದೆ ಈಗ. ಅಂತ 21 ಹಳ್ಳಿಗಳು ಕವರ್ ಆಗಿತ್ತಂತೆ ಆ ಬೆಟ್ಟವನ್ನು ಛತ್ರದ ಆಕಾರದಲ್ಲಿ ಎತ್ತಿ ಹಿಡಿದಾಗ. 21 ಹಳ್ಳಿಯ ವ್ಯಾಪ್ತಿಯಲ್ಲಿ ಮಳೆ ಸುರಿಸ್ತಾ ಇದ್ದ. ಅಲ್ಲೆಲ್ಲ ಒಂದು ಬೆಟ್ಟವನ್ನು ಛತ್ರಿ ಆಕಾರದಲ್ಲಿ ಎತ್ತಿ ಹಿಡಿದಿದ್ದ. ಎಡಗೈಯಲ್ಲಿ ಕಿರು ಬೆರಳಿನಲ್ಲಿ 7 ಹಗಲು 7 ರಾತ್ರಿ. ಅವರಿಗೆ ಅನ್ನ ಆಹಾರಗಳ ಭಯ ಇಲ್ಲ. ಕೊಳಲು ಊದ್ತಾ ಇದ್ದಾನೆ, ಮತ್ತೆ ಪಿ ಊದ್ತಾ ಇದ್ದಾನೆ. ತಲೆ ಮೇಲೆ ಬೆಟ್ಟ ಇದೆ. ನೀವೊಂದು 10 kg ಭಾರ ಎತ್ತಿದಾಗ ಪಿ ಊದೊಂದು ಕೊಟ್ಟರೆ ಪೂರಿ ಕೊಡ್ತೀರಿ ಕೆನ್ನೆಗೆ. ಏನು ಮಾಡ್ತಾ ಇದೀಯ ಅಂತ. ಅವನು ಕೊಳಲು ಊದಿದ. ಹೇಗೆ ಊದಿದ? ಏನೋ ಬ್ರಹ್ಮ ಶರ್ವ ಶಕ್ರ ಪುರೋಗಾಹ ಪರಮೇಷ್ಠಿ ಪುರೋಗಾಹ ಆನತ ಕಂಧರ ಗಾತ್ರಾಹ ಅಂತ ಆ ಶ್ರುತಿ ಲಯಗಳು ಗೊತ್ತಾಗ್ದೇ ತಲೆ ತಗ್ಗಿಸಿ ನಾಚಿಕೆಯಿಂದ ನಿಂತ್ರಂತೆ. ನಿನ್ನ ಸಂಗೀತ ಅರ್ಥ ಆಗ್ತಾ ಇಲ್ಲ ಅಂತ. ತಲೆ ಮೇಲೆ ಬೆಟ್ಟ ಇದೆ, ಅವನು ನುಡಿಸಿದ ಸಂಗೀತ ಅರ್ಥ ಆಗಲಿಲ್ಲ. ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಏನೋ ದಂತದಷ್ಟ ಕವಲಾಧೃತ ನಾಗಾಹ, ಪ್ರಾಣಿ ಪಕ್ಷಿಗಳೆಲ್ಲ ಅಗಿಬೇಕು ಮೆಲಕಾಕಬೇಕು ಅಂತ ಕಚ್ಚಿದ್ದಾವಂತೆ. ಬಾಯಿ ತೆಗೆದಿದ್ದು ಮತ್ತೆ 7 ದಿನ ಆದಮೇಲೆ ಚಿತ್ರ ಬಿಡಿಸಿದ ಗೊಂಬೆಗಳಂತೆ ಕೂತಿದ್ವಂತೆ ಪ್ರಾಣಿ ಪಕ್ಷಿಗಳೆಲ್ಲ. ಹಸಿವೆ ನೀರಡಿಕೆಗಳನ್ನೆಲ್ಲ ಮರೆತಿದ್ದಾವೆ. ಎಂಥ ನನ್ನ ಶಕ್ತಿ, ನನ್ನ ವ್ಯಾಪಾರ. ಹರಿಯೋ ಯಮುನೆ ನಿಂತುಕೊಂಡು ಕೇಳ್ತಾ ಇತ್ತಂತೆ ವೇಣುಗಾನವನ್ನು. ಎಂಥ ಪ್ರಕೃತಿಯ ಒಂದು ವಿಭ್ರಮ ಉಂಟಾಗಿದೆ. ಇಂಥ ನನ್ನನ್ನು ದನ ಮೇಸೋನು ಕರೀತಾರಲ್ಲ ಇವರು ಬಚ್ಚಾಗಳು. ಕೃಷ್ಣ ಹೇಳ್ತಾನೆ ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ ಮಾಮೂಢಾಹ. ನನ್ನೊಬ್ಬ ಸಾಮಾನ್ಯ ಮಾನವ ಅಂತ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಯೋಗ್ಯ ಜನರು. ಅದನ್ನೇ ಈಶ್ವರೋ ಹಿ ಜಗತ್ಸ್ರಷ್ಟ ಪ್ರಭುರ್ನಾರಾಯಣೋ ವಿರಾಟ್ ಭೂತಾಂತರಾತ್ಮ ಬರದಃ ಸಗುಣೋ ನಿರ್ಗುಣೋಪಿಚ. ಇವನು ಪ್ರಾಕೃತ ಗುಣರಹಿತ, ಅಪ್ರಾಕೃತ ಗುಣ ಸಹಿತ. ಇವನು ಸಾಕ್ಷಾತ್ ನಾರಾಯಣ, ಅವನಿಗೆ ಪಂಚಭೂತಗಳ ವಿಕಾರ ಇಲ್ಲ. ಈ ಥರ ತಿಳ್ಕೊಳ್ಳಲ್ಲ ಅವರು. ಯಾಕೆ ಅಂದರೆ ಅವರ ಅಲ್ಪತೆಗಳು. ಕೃಷ್ಣ ಹೇಳ್ತಾನೆ ಅವರ ಬಗ್ಗೆ ಮೋಘಾಶಾಹ ಮೋಘ ಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನಂಶಿತಾಃ. ಅವ್ರಿಗೆ ಹಿಡ್ಕೊಂಡಿರುವ ಭೂತಗಳು ಸಾಮಾನ್ಯ ಪಂಚಭೂತಗಳಲ್ಲ, ರಾಕ್ಷಸೀ ಭೂತ. ಅದು ಹಿಡ್ಕೊಂಡ್ಬಿಟ್ಟಿದೆ. ಅಂದ್ರೇನು? ವಿಪರೀತ ಅಜ್ಞಾನದ ಪಂಚಭೂತಗಳ ವಶ ಆಗಿಬಿಟ್ಟಿದ್ದಾರೆ ಅವರು. ಮೋಹ ಮಹಾಮೋಹ ತಾಮಿಸ್ರ ಅನ್ನುವ
ತುಂಬ ದೊಡ್ಡ ಅಪರಾಧಗಳ ಪಂಚಭೂತಗಳ ಸಮಾಗಮ ಅವರಲ್ಲಿ ಆಗಿದೆ. ಆದ್ದರಿಂದ ಅವರಿಗೆ ಪರಲೋಕದ ಸುಖಗಳ ಬಗ್ಗೆ ಅವರ ಆಸೆಗಳು ವ್ಯರ್ಥ. ಅವರಿಗೇನು ಪರಲೋಕ ಸಿಗಲ್ಲ. ಮೋಘ ಕರ್ಮಾಣ ವ್ಯರ್ಥವಾಗಿ ಯಜ್ಞಯಾಗಗಳನ್ನು ಮಾಡ್ತಿದ್ದಾರೆ, ಏನೋ ಸುಖ ಸಿಕ್ಬಿಡುತ್ತೆ ಅಂತ. ಅವರು 1000 ವರ್ಷ ದೇವರನ್ನು, ಕೃಷ್ಣನನ್ನು ಸಾಮಾನ್ಯ ಮಾನವ ಅಂತ ತಿಳಿದು 1000 ವರ್ಷ ಅವರು ಯಜ್ಞಕ್ಕೆ ಆಹುತಿಗಳನ್ನು ಕೊಟ್ಟರು, ಒಂದು ಗುಲಗಂಜಿ ಪರಿಣಾಮ ಅದರಲ್ಲಿ ಆಗಿರಲ್ಲ. ಮೋಘ ಕರ್ಮಾಣ, ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ. ಅವ್ರ ಕೆಲಸಗಳೆಲ್ಲ ವ್ಯರ್ಥ ಆಗಿ ಹೋಗಿರುತ್ತೆ, ಏನೂ ಅದರಿಂದ ಲಾಭ ಇಲ್ಲ. ರಾಕ್ಷಸಿ ಆಸುರೀಂ ಚೈವ, ಅವರ ಸ್ವಭಾವ ಎಲ್ಲ ರಾಕ್ಷಸಿ ಆಸುರಿ ಸ್ವಭಾವದವರಾಗಿರ್ತಾರೆ. ಕರ್ಮಣ ಮನಸಾವಾಚ ಯೋ ದ್ವಿಷ್ಯಾದ್ ವಿಷ್ಣು ಅವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತಿ ಸಮಾಹ ಅಂತ. ಮಾತು ಮನಸ್ಸುಗಳಿಂದ ತುಂಬ ಡೇಂಜರ್ ಈ ಭಗವತ್ ಚಿಂತನೆ. ಅವನನ್ನು ಏನೇನೋ ತಪ್ಪು ಉಪಾಸನೆ ಮಾಡಿಬಿಟ್ರೆ ಅವನ ಇಡೀ ಪಿತೃಲೋಕ 7 ತಲೆಗಳು ಭಯಂಕರ ನರಕದಲ್ಲಿ ಬಿದ್ದು ವಿಲಿ ಒದ್ದಾಡುತ್ತಂತೆ. ಮಜ್ಜಂತಿ ಪಿತರಸ್ತಸ್ಯ, ಅವನ ತಂದೆ ತಾಯಿಗಳೆಲ್ಲ ಒದ್ದಾಡ್ತಾರೆ. ನರಕೆ ಶಾಶ್ವತಿ ಸಮಾಹ, ಅದು ಎಷ್ಟು ವರ್ಷ ಒದ್ದಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಇವನು ಮಾಡಿದ ಅಪರಾಧಕ್ಕೆ, ದೇವರನ್ನ ಸಾಮಾನ್ಯ ಮಾನವ ಅಂತ ಹೇಳಿದ್ದಕ್ಕೆ. ಇನ್ನು ನಾನೇ ದೇವರು ಅಂದರೆ ಎಷ್ಟು ದೊಡ್ಡ ಅನರ್ಥದ ದಾರಿ. ಅದಕ್ಕೆ ಉತ್ತಿಷ್ಠತ ಜಾಗ್ರತ, ಇದು ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪತಂ ತತ್ ಕವಯೋ ವದಂತಿ. ಸಂಸಾರ ಅಂದರೆ ವೆರಿ ಕ್ರಿಟಿಕಲ್, ವೆರಿ ಡೇಂಜರ್. ಅದು ಕತ್ತಿಯ ಚೂಪಾದ ಅಲುಗಿನ ಮೇಲೆ ಕಾಲ ಇಟ್ಟಾಗೆ, ಬಾಯಿಗೆ ಬಂತು ಅಂತ ತಮಾಷೆ ಮಾಡಬೇಡಿ. ಭಗವಂತನ ಬಗ್ಗೆ ಅಪ್ರಾಮಾಣಿಕವಾದ ಭಾವವನ್ನು ಹೊಂದಿ ಅವನೊಬ್ಬ ಮಾನವ ಅಂತ ಚಿತ್ರಣ ಮಾಡಿದರೆ, ಗೋಪಾಲಕ ದನ ಮೇಸೋನು ಅಂದರೆ ಅದು ನಿಂದಾಸ್ತುತಿ ಆದರೆ ಪರವಾಗಿಲ್ಲ. ಗೋಪಾಲಕ ಅನ್ನೋದು ನಿಂದಾಸ್ತುತಿ ಆದರೆ ಪರವಾಗಿಲ್ಲ, ವಾಸ್ತವ ನಿಂದನೆ ಮಾಡಿದರೆ ಮಜ್ಜಂತಿ ಪಿತರಸ್ತಸ್ಯ, ಸಾವಿರಾರು ಪಿತೃಗಳಿಗೆ ದುಃಖ ಅನರ್ಥಗಳಾಗುತ್ತೆ, ಜಾಗ್ರತೆ ಅಂತ ಎಚ್ಚರಿಸಿದ್ದಾರೆ. ಆದ್ದರಿಂದ ಅಲ್ಲ, ಹಿರಣ್ಯಕಶಿಪು ದ್ವೇಷ ಮಾಡಿ ಮೋಕ್ಷಕ್ಕೆ ಹೋದ್ನಲ್ವಾ ಅಂದರೆ, ದ್ವೇಷ ಮಾಡಿದ ಅವನಿಗೆ ಮೋಕ್ಷ ಆಗ್ತಿರಲಿಲ್ಲ, ಮೋಕ್ಷ ಆಯಿತು ಪ್ರಹ್ಲಾದಸ್ಯ ಅನುಭಾವತಃ. ಅವನ ಪುಣ್ಯದಿಂದ ಉದ್ಧಾರ ಆಗಿದ್ದಲ್ಲ, ಪ್ರಹ್ಲಾದ ಅದನ್ನೆಲ್ಲ ಕರೆಕ್ಷನ್ ಮಾಡಿದ. ನರಸಿಂಹನ ಬಳಿ ಕೇಳಿಕೊಂಡ, ಇಷ್ಟೆಲ್ಲ ನಿನಗೆ ಅವಮಾನ ಮಾಡಿದ್ದಾನೆ, ಅವನಿಗೆ ನರಕ ಆಗಬಾರ್ದು ಅಂತ ಕೇಳಿದ. ಒಂದು ನೋಡ್ಕೊಳ್ಳಿ, ದೇವ್ರನ್ನ ಬೈಬೇಕಾದ್ರೆ ಮಕ್ಕಳಾದರೂ ಒಳ್ಳೆಯವರಿದ್ದಾರ ನೋಡ್ಕೊಳ್ಳಿ. ಮಕ್ಕಳು ಕೆಟ್ಟವರಾಗಿದ್ದಾರೆ ಅಂದರೆ ಆವಾಗ ಚೋರ ಗುರು ಚಂಡಾಲ ಶಿಷ್ಯ ಅಂತ ಆಗಿಬಿಡುತ್ತೆ. ಗುರುವೇ ಚೋರ, ಶಿಷ್ಯ ಚಂಡಾಲ. ಉದ್ಧಾರ ಆಗೋದು ಹೇಗೆ? ಅಪ್ಪನೂ ಕೆಟ್ಟವನು ಮಗನೂ ಕೆಟ್ಟವನಾದರೆ ಆಗಲ್ಲ. ಮಗ ಒಳ್ಳೆಯವನಿದ್ರೆ ಅಪ್ಪ ಹೇಗಾದರೂ ಉದ್ಧಾರ ಆಗ್ತಾನೆ. ಎಲ್ಲರೂ ಆತ್ಮೈವ ಹ್ಯಾತ್ಮನೋ ಬಂಧು, ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕು. ಆದರೆ ನಮ್ಮ ಪರಂಪರೆ ಏನಿರುತ್ತೆ ಅದು ಮಕ್ಕಳಿಗೆ ಬರುತ್ತೆ. ದೇವರ ಬಗ್ಗೆ ಸರಿಯಾಗಿ ಹೇಳಿ. ಆದರೆ ಕೃಷ್ಣ ಹೇಳ್ತಾನೆ, ಕೆಟ್ಟವ್ರ ಬಗ್ಗೆ ಮಾತನಾಡೋದು ನಿಲ್ಲಿಸೋಣ, ಒಳ್ಳೆಯದನ್ನು ಮಾತನಾಡೋಣ ಅಂತಾನೆ ಅರ್ಜುನನಿಗೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ತುಂಬ ಜ್ಞಾನಿಗಳು ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ, ಇವನು ಸಾಮಾನ್ಯ ಅಲ್ಲ, ಪ್ರಕೃತಿಯ ಸಂಬಂಧವೇ ಇಲ್ಲ, ಎಲ್ಲ ಜಗತ್ತಿನ ಹುಟ್ಟು ಸಾವುಗಳಿಗೆ ಇವನು ಕಾರಣ, ಅವನಿಗೆ ಹುಟ್ಟು ಸಾವುಗಳಿಲ್ಲ, ಮನುಷ್ಯ ದೇಹ ಅಲ್ಲ ಅಂತ ತಿಳ್ಕೊಳ್ತಾರೆ. ಕೆಲವರು ಕೃಷ್ಣಾವತಾರದಲ್ಲಿ ಬೇಡನ ಬಾಣ ತಾಗಿ ಕೃಷ್ಣ ಸತ್ತ ಅನ್ನೋರು ಇದ್ದಾರೆ. ಇಲ್ಲ ಕೃಷ್ಣ ಪರಂಧಾಮಕ್ಕೆ ತೆರಳಿದ, ಅವನಿಗೆ ಯಾವುದೇ ಛೇದ ಭೇದಾದಿಗಳಿಲ್ಲ ಅಂತ ಹೇಳೋರು ಇದ್ದಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಕೃಷ್ಣ ಸಾರ್ವಭೌಮ, ಸಾಕ್ಷಾತ್ ಶ್ರೀಮನ್ನಾರಾಯಣ ನಾನು ಅಂತ. ಇದೇ ರಾಜವಿದ್ಯೆ, ಇದೇ ರಾಜಗುಹ್ಯ. ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊ. ಇಂಥ ತಿಳ್ಕೊಳ್ಳುವ ಜ್ಞಾನಿಗಳಿದ್ದಾರೆ. ಸತತಂ ಕೀರ್ತಯಂತಹ, ಯಾವಾಗಲೂ ಕೃಷ್ಣ ಕೃಷ್ಣ ಕೃಷ್ಣ. ನಾನೊಂದು ಬಾರಿ ವೃಂದಾವನಕ್ಕೆ ಹೋಗಿದ್ದೆ. ಒಂದು ಟೀಮ್ ಬಂದಿತ್ತು. 1 ತಿಂಗಳು ಪೂರ್ಣ ಕೈ ಎತ್ತಿ ಕೃಷ್ಣ ನಾಮಸ್ಮರಣೆ, ಕೈ ಕೆಳಗೆ ಇಳಿಸೋದೇ ಇಲ್ಲ. ಸ್ನಾನ ಮಾಡಬೇಕಾದ್ರೂ ಒಂದು ಕೈ ಮೇಲಿರುತ್ತೆ, ಇನ್ನೊಂದು ಕೈಲಿ ಬಟ್ಟೆ ಹಾಕೊಳ್ತಿರ್ತಾರೆ. ಎತ್ತಿ ಅವನು ಸರ್ವೋತ್ತಮ, ಶಪಥೇರಿತ ಮುಚ್ಚಿತ ಬಾಹುಯುಗಂ, 2 ಕೈಗಳನ್ನು ಮೇಲೆತ್ತಿ ಕೃಷ್ಣ ಕೃಷ್ಣ ಕೃಷ್ಣ. ಎಂತೆಂಥ ಸಾಧಕರಿದ್ದಾರೆ. ರಾತ್ರಿ ಮಲಗಬೇಕಾದ್ರೆ 2 ಕೈ ಚಾಚ್ಕೊಂಡೇ ಮಲಗಿರ್ತಾರೆ, ಅವನು ಸರ್ವೋತ್ತಮ ಅಂತ. ಈ ಕಲಿಯುಗದಲ್ಲಿದ್ದಾರೆ. ಇನ್ನೊಂದು ಬಾರಿ ವೃಂದಾವನಕ್ಕೆ ಹೋಗಿದ್ದೆ. ಇದನ್ನು ಹಂಚ್ಕೊಳ್ಬೇಕು, ಇಲ್ಲದೇನಿದ್ರೆ ಬರೀ ಇದು ಶ್ಲೋಕ ವ್ಯಾಖ್ಯಾನ ಆಗಿಬಿಡುತ್ತೆ. ಸೋದೆ ಸ್ವಾಮಿ ಜೊತೆಗೆ ವೃಂದಾವನಕ್ಕೆ ಹೋಗಿದ್ದೆ. ಅಲ್ಲಿ ಪರಿಕ್ರಮ ಮಾಡ್ತಾ ಇದ್ರು, ವೃಂದಾವನದ ಗಿರಿರಾಜ ಪರಿಕ್ರಮ. ಒಬ್ಬ ಸಾಧು ನಮಸ್ಕಾರ ಮಾಡ್ತಾ ಇದ್ದ, ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದ. ಎದ್ದ ನಮಸ್ಕಾರ ಮಾಡಿದ. ನಾನು ಕೇಳಿದೆ, ಎಷ್ಟು ನಮಸ್ಕಾರ ಅಂತ. 1 ಹೆಜ್ಜೆಗೆ 1008 ನಮಸ್ಕಾರ. ಆ ಥರ 27 ಕಿಲೋಮೀಟ್ರು.
ಒಂದು ಹೆಜ್ಜೆಗೆ 1008 ನಮಸ್ಕಾರ. ನಾನು ಹೇಳಿದೆ ಇದು ಏನು ಕತೆ, ಎಷ್ಟು ಸಮಯ ಆಯಿತು? ಅವನು ಹೇಳಿದ 8 ಕಿಲೋಮೀಟ್ರು 3.5 ವರ್ಷ ಆಗಿದೆ ಅಂತ ಹೇಳಿದ. 8 ಕಿಲೋಮೀಟ್ರು 3.5 ವರ್ಷ ತುಳಸಿ ಮಣಿ ಹಿಡ್ಕೊಂಡು ಜಪ ಮಾಡ್ತಾನೆ. ಒಂದೊಂದು ನಮಸ್ಕಾರಕ್ಕೆ ಮಣಿ ಹಿಂದೆ ಹೋಗುತ್ತೆ. ನಾವು 2 ನಮಸ್ಕಾರ ಮಾಡಲಿಕ್ಕಾಗ್ದೇ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಮಲ್ಕೊಂಡಿರ್ತೇವೆ. ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಲ್ಲ, ದಾರಿಯಲ್ಲಿ ಮಲಗಿಸ್ತಾನೆ ದೇವರು. ದೇವರಿಗೆ ನಮಸ್ಕಾರ ಮಾಡಿ. ಅದನ್ನೇ ಭಾಗವತಲ್ಲಿ ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಚಿರಯೇ ಕದಾಪಿ ತಾನಾನ ಯಧ್ವಂ ಅಸತೋಕೃತ ವಿಷ್ಣು ಭೃತ್ಯಾನಂತ. ಯಾರ ತಲೆ ದೇವರಿಗೆ ನಮಸ್ಕಾರ ಮಾಡಿಲ್ಲ, ಯಾರ ನಾಲಿಗೆ ಕೃಷ್ಣ ಅಂತ ಹೇಳಿಲ್ಲ, ಯಾರ ಮನಸ್ಸನ್ನು ಸ್ಮರಣೆ ಮಾಡಲಿಲ್ಲ, ಅವರಿಗೆ ಯಮದೇವರು ಕರ್ಕೊಂಡು ಬಂದು ಇಲ್ಲಿ ಹೇರಿ ಅವರಿಗೆ 1-2 ಅಂತ ಹೇಳ್ತಾರೆ. ಎಳ್ಕೊಂಡು ಬನ್ನಿ ಅವರನ್ನು. ತುಂಬ ದೊಡ್ಡ ಅಪರಾಧ. ಅದಕ್ಕೆ ದಾಸರು ಹೇಳೋದು, ಮಾನವ ಜನ್ಮ ದೊಡ್ಡದೋ, ಅದ ಹಾನಿ ಮಾಡಲು ಬೇಡಿ. ಎಂಜಾಯ್ ಮಾಡಲಿಕ್ಕೆ ಕತ್ತೆ ನರಿನಾಯಿಗಳ ಜನ್ಮ ಸಾಕು, ಅವುಗಳಿಗೆ ಸುಖ ಇದೆ. ಒಂದು ಹಂದಿ ಸಾಯೋದ್ರೊಳಗಡೆ ಯುವತಿಯಾದ ಹಂದಿ 350 ಡೆಲಿವರಿ ಇದೆ, ನಾರ್ಮಲ್ ಡೆಲಿವರಿ, ಆಸ್ಪತ್ರೆಗೆ ಹೋಗಲ್ಲ. ಹುಟ್ಟಿದ ಹಂದಿಗಳಿಗೆ ರೋಗ ಬರಲ್ಲ. ಈ ಮನುಷ್ಯ 2 ಹಡಿಯೋದ್ರಲ್ಲಿ ಹೈರಾಣ ಆಗಿ ಹೋಗ್ತಾನೆ. ಇದು ಎಂಜಾಯ್ ಮಾಡಲಿಕ್ಕಿರುವ ಮನುಷ್ಯ ಜನ್ಮ ಅಲ್ಲ. ಆದರೂ ಹಂದಿಗಿಂತ ಮನುಷ್ಯ ಶ್ರೇಷ್ಠ ಯಾಕೆ? ಸುಖದಿಂದ ಕಾಂಪಿಟೇಷನ್ ಅಲ್ಲ, ಸಾಧನೆಯಿಂದ ಕಾಂಪಿಟೇಷನ್. ಅದನ್ನು ಮಾಡು, ಇದೇ ಗುಹ್ಯ. ಇಂಥ ಜನ್ಮ ಬಂದಿದೆ, ವೈಷ್ಣವ ಜನ್ಮ, ಮಾನವ ಜನ್ಮ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ. ಹುಚ್ಚಪ್ಪಗಳಿರ ತೇಲಿ ಹೋಗಿಬಿಡುತ್ತೆ ಈ ಸಂಸಾರದ ಸಮುದ್ರದಲ್ಲಿ. ಈ ರತ್ನ ತೇಲಿ ಹೋಗಿಬಿಡುತ್ತೆ. ಅಷ್ಟರೊಳಗಡೆ ಸಾಧನೆ ಮಾಡಿ. ಸತತಂ ಕೀರ್ತಯಂತಹ ಮಾಂ ಯತಂತಶ್ಚ ದೃಢವ್ರತಾಃ. ಪ್ರಯತ್ನ ಮಾಡಿ. ನಮಸ್ಯಂತಶ್ಚ, ಪ್ರಯತ್ನ ಮಾಡಿದರೂ ಕೂಡ ಪುಣ್ಯ ಇದೆ. ನಮಸ್ಕಾರ ಮಾಡಿ ಭಕ್ತಿಯಿಂದ. ಇದೆಲ್ಲರೂ ಕೂಡ ಸಜ್ಜನರಾದರೂ ಮಾಡುವಂತಹ ಕೆಲಸಗಳಿವೆಲ್ಲ. ಇದಕ್ಕೆಲ್ಲ ತುಂಬ ವಿವರಣೆಗಳಿದೆ. ನಾನು ಸಮಯಕ್ಕನುಗುಣವಾಗಿ ಹೇಳ್ತಾ ಇದ್ದೇನೆ. ಕೆಲವರು ಜ್ಞಾನ ಯಜ್ಞದಿಂದ ಸಂತೋಷ ಪಡ್ತಾರೆ, ಕೆಲವರು ದ್ರವ್ಯ ಯಜ್ಞ, ಕೆಲವರು ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವರ ಕಥೆ ಹೇಳ್ತಾ ಇರ್ತಾರೆ, ಅದೇ ಒಂದು ಯಜ್ಞ, ಜ್ಞಾನ ಯಜ್ಞ. ಆಮೇಲೆ ಇನ್ನು ಕೆಲವರು ನನ್ನನ್ನು ಏಕಾಂತ ಉಪಾಸನೆ ಮಾಡ್ತಾರೆ, ಕೆಲವರು ಅನೇಕಾಂತ ಉಪಾಸನೆ ಮಾಡ್ತಾರೆ. ಅನೇಕ ಅಂದ್ರೇನು? ಭಗವಂತನ ದಶಾವತಾರಗಳು ಹೇಳ್ತಾರೆ, ವಿಶ್ವಾದಿ ರೂಪಗಳನ್ನು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಕೆಲವರು ಬೆಳಿಗ್ಗೆಯಿಂದ ರಾತ್ರಿ ತನಕ ಭಾಗವತವನ್ನೇ ಓದ್ತಿರ್ತಾರೆ. ಮಾಡಿ, ಎರಡೂ ಸರಿ. ವಿಷ್ಣು ಸಹಸ್ರನಾಮನು ಹೇಳಿ ಸಮಗ್ರ ಭಾಗವತ ಪಾರಾಯಣ ಮಾಡಿ. ಎಲ್ಲ ಒಂದೊಂದು ಪ್ರಕಾರಗಳು, ಭಕ್ತಿಯ ಪ್ರಕಾರಗಳು. ಇದನ್ನು ಮಾಡಿ. ಅಹಂ ಕ್ರತುರಹಂ ಯಜ್ಞ ಸ್ವದಾಹಂ ಅಹಮೌಷಧಂ ಮಂತ್ರ ಅಹಂ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ. ಏನು ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ಪಿತಾ ಅಹಂ ಅಸ್ಯ ಜಗತಃ. ಜಗತ್ತಿಗೆ ತಂದೆ ಅಂದ್ರೇನು? ಇದು ದೀಕ್ಷೆ. ಎಲ್ಲ ಯಜ್ಞ ಕ್ರಿಯೆಗಳಲ್ಲಿ ಯಜ್ಞನೂ ನಾನೇ, ಆ ಕ್ರಿಯೆ ನಾನೇ, ಭವಿಷ್ಯ ನಾನೇ, ಮಂತ್ರ ನಾನೇ. ನಾನಿಲ್ಲದೆ ಯಾವ ಚೇಷ್ಟೆಯೂ ನಡೆಯಲ್ಲ. ಈಶಾವಾಸ್ಯಂ ಇದಂ ಸರ್ವಂ. ಏನೆಲ್ಲ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲ ನಾನೇ. ಈ ಜಗತ್ತಿಗೆ ಅಪ್ಪ ನಾನು, ಇನ್ನು ತಾಯಿ ನಾನು. ಅಜ್ಜ ಯಾರೋ ಬೇರೆಯನ್ನು ಹುಡುಕಬೇಡಿ, ಅವನು ನಾನೇ. ಮಗನನ್ನು ಬೇರೆ ಹುಡುಕಬೇಡಿ, ಅವನು ನಾನೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಅದರ ಭಾವ ಇದು. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರತ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಲಯಕಾಲದಲ್ಲಿ ಸೇರುವ ಸ್ಥಾನ, ಕಾರ್ಯಪ್ರಪಂಚ, ಅದರ ಅಭಿವ್ಯಕ್ತಿ ಎಲ್ಲವೂ ಕೂಡ ನನ್ನಿಂದ ಆಗುತ್ತೆ. ತಪಾಮ್ಯಹಂ ಅಹಂ ವರ್ಷಂ ನಿಗೃಣ್ಣಾಂ ಉತ್ಸೃಜಾಮಿ ಚ. ಆದಿತ್ಯನಲ್ಲಿ ನಿಂತು ಶಾಖ ಕೊಡುವವನು ನಾನೇ, ಮಳೆ ಬರಿಸೋನು ನಾನೇ ಮೇಘಮಂಡಲದಲ್ಲಿ ನಿಂತು. ಆಮೇಲೆ ಇಂದ್ರಿಯಗಳಿಗೆಲ್ಲ ಶಿಥಿಲವಾಗುವಂತೆ ಮಾಡಿ ಮರಣ ಕೊಡುವವನು ನಾನೇ. ಅಮೃತಂ ಚೈವ ಮೃತ್ಯುಶ್ಚ. ಎಲ್ಲವೂ ನಾನೇ. ಈ ಜಗತ್ತಿನ ಎಲ್ಲ ವ್ಯಾಪಾರಗಳು ಕೂಡ ನನ್ನಿಂದಲೇ ನಡೀತಾ ಇದೆ. ಆದರೆ ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ವೇದಗಳನ್ನು ಓದ್ತಾರೆ, ನಾನು ಅರ್ಥ ಆಗಲ್ಲ. ಕೃಷ್ಣ ಹೇಳ್ತಾನೆ, ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಒಂದು ಗುಂಪಿದೆ, ಅವ್ರನ್ನ ತ್ರೈವಿದ್ಯರು ಅಂತ ಕರೀತಾರೆ. ತ್ರೈವಿದ್ಯರು ಅಂದರೆ ಭೂಮಿಗೆ ಬರಬೇಕು, ಯಜ್ಞ ಯಾಗಗಳನ್ನು ಮಾಡಬೇಕು, ಸ್ವರ್ಗಕ್ಕೆ ಹೋಗಬೇಕು, ಸುಖ ಎಂಜಾಯ್ ಮಾಡಬೇಕು. ಆ ಯಜ್ಞ ಯಾಗದಲ್ಲಿ ಏನಾದರೂ ಹಿಂಸೆ ನಡೆದಿದ್ರೆ, ಬೇಡದೇ ಇರೋ ಕೆಲಸಗಳನ್ನು, ದುಷ್ಟ ಕೆಲಸ ಮಾಡಿದರೆ ನರಕ ಅನುಭವಿಸಬೇಕು, ಮತ್ತೆ ಇಲ್ಲಿಗೆ ಬರಬೇಕು. ಟ್ರ್ಯಾಂಗಲ್ ಹೀಗೆ ಸುತ್ತಾ ಇರ್ತಾರೆ. ಅವ್ರನ್ನ ತ್ರೈವಿದ್ಯರು. ತ್ರೈವಿದ್ಯರು ಅಂದರೆ ಮೂರನ್ನು ಮಾತ್ರ ಅರ್ಥ ಮಾಡಿಕೊಂಡವರು. ಸ್ವರ್ಗ ಗೊತ್ತಿದೆ, ನರಕ ಗೊತ್ತಿದೆ, ಭೂಮಿ ಗೊತ್ತಿದೆ. ಅದರ ಮೇಲೆ ಆಚೆಗೆ ನಾನು ಪರಮಪುರುಷನಾದ ನಾನಿದ್ದೇನೆ, ಶಾಶ್ವತವಾದ ಸುಖವನ್ನು ಕೊಡುವಂತಹ ವೈಕುಂಠಾಧಿಪತಿಯಾದ ನಾನಿದ್ದೇನೆ, ಸುಖರೂಪವಾದ ಮೋಕ್ಷ ಇದೆ ಎನ್ನುವುದನ್ನು ಇವರು ವೇದಗಳಿಂದ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಎಂಜಾಯ್ ಮಾಡಬೇಕು. ಎಂಜಾಯ್ ಅನ್ನೋದು ಅವ್ರದ್ದು ಶಿರೋನಾಮ. ಈ ರೀತಿ ತ್ರೈವಿದ್ಯಾಮಾಂ ಸೋಮಪಾಪ ಪೂತಪಾಪ ಸ್ವರ್ಗೈರಿಷ್ಟ
ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಎಲ್ಲ ಸುಖಗಳು ಕರೆನ್ಸಿ ಇದ್ದ ಹಾಗೆ. ಕರೆನ್ಸಿ ಖಾಲಿಯಾದ ತಕ್ಷಣ ಮಾತು ನಿಂತು ಹೋಗುತ್ತೆ. ಹಾಗೆ ಸ್ವರ್ಗಲೋಕದಲ್ಲಿ ಪುಣ್ಯ ಕರೆನ್ಸಿ ಇದ್ದ ಹಾಗೆ ಅದು ಮುಗಿಯುತ್ತೆ. ಮತ್ತೆ ಈ ಮನುಷ್ಯ ಲೋಕದಲ್ಲಿ ಬೀಳ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಹೋಗ್ತಾರೆ, ಹೀಗೆ ಸುತ್ತುತ್ತಾ ಇರ್ತಾರೆ. ಈ ಜಗಚ್ಚಕ್ರದಿಂದ ಅವರಿಗೆ ಬಿಡುಗಡೆ ಆಗ್ತಾ ಇಲ್ಲ. ಆದರೆ ಒಂದು ವರ್ಗದವರಿದ್ದಾರೆ, ತುಂಬ ಅಪರೂಪ ಈ ವರ್ಗ. ಎಲ್ಲ ವ್ಯಕ್ತಿತ್ವದವರನ್ನು ಹೇಳಿಬಿಟ್ಟಿದ್ದಾನೆ ಈ ಅಧ್ಯಾಯದಲ್ಲಿ. ಕೆಟ್ಟವರು ಯಾರು, ಸಾಮಾನ್ಯರು ಯಾರು, ಉತ್ತಮರು ಯಾರು. ಈಗ ಉತ್ತಮರ ಬಗ್ಗೆ ಹೇಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇವತ್ತು ಯೋಗಕ್ಷೇಮಂ ವಹಾಮ್ಯಹಂ ಮಾತ್ರ ಫೈನಾನ್ಸ್ಗೆ ಉಪಯೋಗಿಸ್ಬಿಟ್ಟಿದ್ದಾರೆ. ಅದು ಫೈನಾನ್ಸಿಗೆ ಹೊರಟೋಗ್ಬಿಟ್ಟಿದೆ. ದೇವರು ಹೇಳಿದ್ದು ಯಾವುದಕ್ಕೋಸ್ಕರ? ಇಷ್ಟೆಲ್ಲ ಹೇಳ್ಕೊಂಡು ಬಂದು ಹೇಳ್ತಾನೆ, ಯಾರೂ ಅಲ್ಲ ನನ್ನ ಜೀವನದಲ್ಲಿ, ಕೃಷ್ಣ ಒಬ್ಬ ನನಗೆ ಸಾಕು. ಅವನಲ್ಲಿ ತನ್ಮಯತೆ, ಅವನಿಗಾಗಿ ಸಮರ್ಪಣೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಏನೇ ಆಪತ್ತುಗಳು ಬರಲಿ ಕೃಷ್ಣ ಅಂತ ಮಾತನಾಡ್ತಾರೆ. ತುಂಬ ಜನ ಇದ್ದಾರೆ ಅಂತಹ ಸಾಧಕರು. ನಾನೇನೂ ಅಲ್ಲ ಇದ್ರ ಬಗ್ಗೆ, ಸುಮ್ಮನೆ ನಾವು ಆ ಭಾವದಲ್ಲಿ ಸಾಕ್ತಾ ಇದ್ದೇವೆ. ಎಂಥ ಕೃಷ್ಣನ ಭಕ್ತಿಯಿಂದ ಸಮರ್ಪಣೆ ಮಾಡಿಕೊಳ್ಳುವ ಸಾಧಕರಿದ್ದಾರೆ. ಕಾಣಿಸ್ತಾ ಇದೆ ಇವತ್ತು ಕೃಷ್ಣ ಹೇಳುವ ಮಾತೆಲ್ಲ ರಿಲಿವೆಂಟ್ ಇವತ್ತು ಕಾಣಿಸ್ತಾ ಇದೆ. ಇದೆಲ್ಲ ತೇಷಾಂ ನಿತ್ಯ ಅಭಿಯುಕ್ತಾನ, ಯಾವಾಗಲೂ ಅವರ ಮನಸ್ಸನ್ನು ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್ ವಿನಾ ದೇವಂ ಕೇವಲಂ ಶುದ್ಧ ಮಾಧ್ಯಂ ಯೇ ಚಿಂತೆಯಂತೀಹ ತಮೇವ ಧೀರಾಹ ಅನನ್ಯಾಸ್ತೆ ದೇವಮೇವ ಅವಿಶಂತಿ ಅಂತ ಎಲ್ಲ ಜಗತ್ತಿನ ಆಗುಹೋಗುಗಳನ್ನು ಬದಿಗಿಟ್ಟು ದೇವರು ಬಿಟ್ಟು ನನಗಿನ್ಯಾವುದೂ ಇಲ್ಲ ಜೀವನದಲ್ಲಿ ಅಂತ ಕೃಷ್ಣ ಪ್ರೇಮಿಗಳು, ಯಾವಾಗಲೂ ಕೃಷ್ಣನಲ್ಲೇ ಅನುಕ್ತರಾದವರ ಸಮಗ್ರ ಜೀವನದ ಹೊಣೆಗಾರಿಕೆಯನ್ನು ನಾನು ಹೊತ್ತುಕೊಳ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಇದಕ್ಕೊಂದು ಸಣ್ಣ ನಿದರ್ಶನ, ಒಂದು ಸಣ್ಣದು ಹೇಳ್ತೇನೆ. ಯಾದವಾರ್ಯರು ಅಂತ ನಮ್ಮ ಒಂದು ಇತಿಹಾಸದಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು. ಅವರದ್ದು ಪೂರ್ವ ಇತಿಹಾಸದಲ್ಲಿ ಅವರು ಗೃಹಸ್ಥರಾಗಿದ್ದಾಗ ಯಾವಾಗಲೂ ಕೃಷ್ಣನ ಕಥೆ ಹೇಳೋದು, ಭಾಗವತ ಹೇಳೋದು. ಮನೇಲಿ ಒಂದು ಸ್ಲೋಗನ್, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದರೆ ದೇವರ ಕಥೆ ಹೇಳೋದು, ಬಂದು ಅಡುಗೆ ಮನೇಲಿ ಕೂತ್ಕೊಳ್ಳೋದು. ಅವನು ದೇವರ ತಂದು ಹಾಕಬೇಕು ಆಹಾರ ಅಷ್ಟೇ, ಯಾರ್ದೋ ಮೂಲಕ ಕೊಡ್ತಾ ಇದ್ದ. ಒಂದಿನ ಹೋದರು, ಅಲ್ಲಿ ಏನೂ ಅಡುಗೆನೇ ಆಗಿಲ್ಲ. ಹೆಂಡ್ತಿ ಹೇಳಿಲ್ಲ, ಮನೇಲಿ ಯಾವ ಪದಾರ್ಥ ಇಲ್ಲ, ನೀವು ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ, ಯಾವಾಗಲೂ ದೇವರು ಅಂತ ಹೇಳ್ತಾ ಇದ್ರೆ ಎಲ್ಲಿಂದ ಮಾಡಿ ಹಾಕಲಿ. ಸಿಟ್ಟು ಬಂತಂತೆ, ಅವರ ಹಣೆಗಚ್ಚಿಕೊಳ್ಳುವ ಅಂಗಾರವನ್ನು ಅಳಿಸಿಬಿಟ್ರಂತವ್ರು. ಯೋಗಕ್ಷೇಮಂ ವಹಾಮ್ಯಹಂ, ರಾಂಗ್, ದೇವರು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ನಾನು ಅವನಿಗೆ ಸಂಬಂಧಪಟ್ಟ ಕೆಲಸ ಎಲ್ಲ ಮಾಡಿದ್ದೇನೆ, ಆದರೆ ಅವನು ನನ್ನನ್ನು ನೋಡ್ಕೊಳ್ಳಿಲ್ಲ ಇವತ್ತು ಅಂತ, ಆಹಾರ ಕೊಟ್ಟಿಲ್ಲ ಅಂತ ಕಂಚಿ ವರದರಾಜನ ಹತ್ರ ಹೋಗಿ, ಅದೇ ಪರಿಸರದಲ್ಲಿದ್ದರು, ವರದರಾಜನ ಹತ್ರ ಹೋಗಿ ಮತ್ತೆ ಈ ಮಕ್ಕಳು ಅಮ್ಮನ ಜೊತೆ ಗಲಾಟೆ ಆದಮೇಲೆ ಅಮ್ಮನ ಸರಿ ಹಿಡ್ಕೊಂಡೇ ಅಳ್ತಾರೆ, ಏನು ದೂರ ಹೋಗಲ್ಲ. ಹಾಗೆ ದೇವರ ಹತ್ರ ಕೂತ್ಕೊಂಡು ಪಾರಾಯಣ ಮಾಡ್ತಾ ಕೂತಿದ್ದಾರೆ. ಅವರ ವೇಷದಲ್ಲಿ ಭಗವಂತ ಬಂದು 6 ತಿಂಗಳಿಗೆ ಬೇಕಾದ ಪದಾರ್ಥ 5 ನಿಮಿಷದಲ್ಲಿ ಕೊಟ್ಟು ಹೋಗಿ, ನೋಡೆ ಈಗ ಅಡುಗೆ ಮಾಡು ಬಂದ್ಬಿಡ್ತೀನಿ ಅಂತ ದೇವರು ಗಂಡನ ವೇಷದಲ್ಲಿ ಬಂದು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇವರು 2 ಗಂಟೆ ಆದರೂ ಬರ್ತಿಲ್ಲ, ಅಡುಗೆ ಎಲ್ಲ ಮುಗಿದಿದೆ. ಹೆಂಡತಿ ಹುಡ್ಕೊಂಡು ಬಂದ್ಲು, ಅವ್ರು ಪಾರಾಯಣ ಮಾಡ್ತಾ ಕೂತಿದ್ದಾರೆ. ರೀ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಬರಲೇ ಇಲ್ಲಲ್ಲ, ಅಡುಗೆ ಎಲ್ಲ ರೆಡಿ ಆಗಿದೆ ಬನ್ನಿ. ನಾನು ಬರಲೇ ಇಲ್ಲ ಮನೆಗೆ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ದೇವರೇ 5 ನಿಮಿಷದ ಪರೀಕ್ಷೆಯಲ್ಲಿ ನಾನು ಮೂರ್ಖನಾದೆ. 6 ತಿಂಗಳಿಗೆ ಬೇಕಾದ ಎಲ್ಲ ಸಂಭಾರಗಳನ್ನು ತಂದು ಹಾಕಿದ್ದಾನೆ ದೇವರು. ಅವಾಗ ಅವರು ಗಳಗಳ ಅಳ್ತಾರೆ. ಬದುಕನ್ನೇ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ದೊಡ್ಡ ಭಾಗವತ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರು ಅಂತ ಇತಿಹಾಸ ಇದೆ. ಹೀಗೆ ಅವನ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗಬೇಕು. ಕಷ್ಟಗಳು ಬರ್ತಾ ಇರುತ್ತೆ, ಹೇಗೇಗೋ ಬರುತ್ತೆ, ಅದು ಹೆಂಗವನ ಆಡಿಸ್ತಾನೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಅವನ ಆಟದಲ್ಲಿ ನಡೀತಾ ಇದೆ. ಆ ಪರೀಕ್ಷೆಯಲ್ಲಿ ನಾನು ತೇರ್ಗಡೆ ಆಗಬೇಕು ಅಂತ ಅವನ ಬಗ್ಗೆ ಎಚ್ಚರ ಇದ್ದರೆ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ, ನಮ್ಮ ಬದುಕಿನ ಅಂದರೆ ಅವನಿಗೆ ಸಂಬಂಧಪಟ್ಟ ಕರ್ತವ್ಯ ನಾವು ಮಾಡಿದರೆ ನಮಗೆ ಸಂಬಂಧಪಟ್ಟ ಕೆಲಸವನ್ನು ಅವನು ಮಾಡ್ತಾನೆ. ಇದನ್ನೇ ದಾಸರು ಹೂವ ತರುವರ ಮನೆಗೆ ಹುಲ್ಲ ತರುವ, ಆವಲಕುಮಿ ರಮಣ ಇವಾಗಿಲ್ಲ ಗರುವ. ನೀವು ಅವನಿಗೆ ಹೂ ಹಾಕಿದರೆ ಪಾದಕ್ಕೆ ಅವನು ಹುಲ್ಲು ತಂದು ಹಾಕ್ತಾನೆ ಸೇವಕನಂತೆ. ಅಂತಹ ಸರಳ ಇದ್ದಾನೆ ದೇವರು, ಸುಲಭನೋ ಹರಿ ಅಂತ. ಏಪಿ ಅನನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ ಅಂತ. ಯಾರು ಬೇರೆ ಬೇರೆ ದೇವತೆಗಳನ್ನು ಸೇವೆ ಮಾಡ್ತಾರೆ ಅವರೆಲ್ಲ ಅಂತರ್ಯಾಮಿಯಾಗಿ ನನ್ನನ್ನೇ ಪೂಜೆ ಮಾಡಿದ್ದು, ಆದರೆ ಅದು ವಿಧಿಬದ್ಧವಾದ ಪೂಜೆ ಅಲ್ಲ. ಯಾಕೆಂದರೆ ಎಚ್ಚರ ಇಲ್ಲದೇ ಮಾಡಿದರೆ ಪೂಜೆ ಅದು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ ಅಂತ. ಅದು ಸರಿಯಾದ ಭಕ್ತಿಯಿಂದ ಮಾಡಬೇಕು ಅಂದರೆ ನನ್ನನ್ನೇ ಉದ್ದೇಶವಾಗಿಟ್ಟುಕೊಂಡು ಮಾಡಬೇಕು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ನತುಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿತೆ. ಎಲ್ಲ ಯಜ್ಞಗಳು ನನ್ನ ಹತ್ರನೇ ಬರ್ತಾ ಇದೆ, ಎಲ್ಲ ಪೋಸ್ಟ್ಗಳು ನನಗೇ ಬರುತ್ತೆ, ಆದರೆ ಅಡ್ರೆಸ್ ಸರಿಯಾಗಿ ಬರಲಿಕ್ಕೆ ಗೊತ್ತಿಲ್ಲ. ಅವರು ಆ ತತ್ವದಿಂದ ವಂಚಿತರಾಗಿ ಕೆಳಗೆ ಬಿದ್ದು ಹೋಗ್ತಾರೆ.
ಆದ್ದರಿಂದ ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಮ್ ಅಂತ ದೇವತೆಗಳನ್ನು ಆರಾಧನೆ ಮಾಡಿದವರು ದೇವತೆಗಳನ್ನು ಹೊಂದುತ್ತಾರೆ, ಪಿತೃಗಳನ್ನು ಆರಾಧನೆ ಮಾಡಿದವರು ಪಿತೃಗಳನ್ನು ಹೊಂದುತ್ತಾರೆ, ನನ್ನನ್ನು ಆರಾಧನೆ ಮಾಡಿದವರು ನನ್ನನ್ನೇ ಹೊಂದುತ್ತಾರೆ. ಒಟ್ಟಿನಲ್ಲಿ ಈಗ ನಿನಗೊಂದು 2 ಸಂದೇಶ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ ಅಂತಾನೆ ಕೃಷ್ಣ. ನನ್ನ ಆರಾಧನೆ, ಈಗ ದೇವತೆಗಳಿಗೆ ಆರಾಧನೆ, ಗಣಪತಿಯ ಆರಾಧನೆ ಅಂದರೆ ಅವನಿಗೆ 21 ಕಡು ಬಿಡಬೇಕು, ಸುಮ್ಮನೆ ಒಪ್ಪಿಕೊಳ್ಳಲ್ಲ ಅವನು. ರುದ್ರದೇವರ ಆರಾಧನೆ ಅಂದರೆ ಅದಕ್ಕೆ ಇಷ್ಟು ಕ್ರಮದ ಆಹುತಿಗಳನ್ನು ಕೊಡಬೇಕು. ಗಣಪತಿ ಯಾಗ ಅಂತಂದಾಗ ಮತ್ತೆ ಅಲ್ಲಿ 1 ಕಾಯಿ ಗಣಹೋಮ, ಪಂಚಕಜ್ಜಾಯ, ಮೋದಕ ಇವೆಲ್ಲ ವ್ಯವಸ್ಥಿತವಾಗಿರಬೇಕು. ನನ್ನ ವಿಷಯದಲ್ಲಿ ಹಾಗೆ ಯಾವುದೂ ಇಲ್ಲ. ನನ್ನ ಪೂಜೆ ತುಂಬ ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪರತಂ ಅಷ್ಟಾಮಿ ಪ್ರಯತಾತ್ಮನಃ. ಪತ್ರಾಣಿ ಅಂತ, ಪತ್ರಂ ಪತ್ರೇ ಪತ್ರಾಣಿ ಅಂತ, ಪತ್ರಗಳು ಅಂತ ಹೇಳಿಲ್ಲ ದೇವರು, ಒಂದೇ ಪತ್ರ, ಒಂದು ಪತ್ರ, ತುಳಸಿ ಪತ್ರಗಳಲ್ಲ, ಒಂದು ಪತ್ರ. ಆಮೇಲೆ ತೋಯಂ ನೀರಿನ ಸಮುದಾಯ ಅಲ್ಲ, ಒಂದು ಬಿಂದು ಉದಕ. ಆಮೇಲೆ ಪುಷ್ಪಾಣಿ ಅಂತ ಹೇಳಿಲ್ಲ, ಪುಷ್ಪಂ, ಪತ್ರಂ ಪುಷ್ಪಂ ಅಷ್ಟೇ, ಒಂದು ಹೂವು ನಿನ್ನ ನೆರಳಿನಲ್ಲಿ ಬೆಳೆದದ್ದು, ನಿನ್ನ ಅಂಗಣದಲ್ಲಿ ನೀನು ಭಾವನೆಯಿಂದ ದೇವರಿಗಾಗಿ ಏನು ಬೆಳೆದಿದ್ದು. ಇನ್ನು ಮಾರ್ಕೆಟಿಂದ ತಂದರೆ ಅದು ಅವಳಿಗೆ ಆ ಪುಣ್ಯ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಮನೆಗೆ ಅಪರೂಪಕ್ಕೆ ಏನೋ ತಾಯಿ ಬಂದಿದ್ದಾಳೆ, ಆ ತಾಯಿ ಬೇರೆ ಊರಲ್ಲಿದ್ಲು, ತಾಯಿ ಬಂದಿದ್ದಾಳೆ ಮಗಳ ಮನೆಗೆ ಅಂತ. ಅವಳು ಗುರುಪ್ರಸಾದ್ ಹೋಟೆಲಿಂದ ತಿಂಡಿ ತಂದು ಕೊಟ್ಟರೆ ಹೇಗಿರುತ್ತೆ ಅಮ್ಮನಿಗೆ? ಮಗಳಿನ್ನ ಕೊನೆ ತನಕನೂ ಅವಳು ತುಂಬ ರುಚಿಗಟ್ಟಾದ ಆಹಾರವನ್ನು ಭಾವನೆಯಿಂದ ಬಡಿಸಿದ್ದಾಳೆ. ಅಮೆಜಾನಲ್ಲೋ ಯಾವುದ್ರಲ್ಲಿ ಈಗೆಲ್ಲ ಬಂದಿದೆಯಲ್ಲ, ಯಾವುದು ಸ್ವಿಗ್ಗಿಯಲ್ಲಿ ಬುಕ್ ಮಾಡಿಬಿಟ್ಟು ಹುಗ್ಗಿ ತಿನ್ಬಿಡಮ್ಮ ಅಂದರೆ ಅದು ಭಾವನೆ. ಅದೊಂದು ತುಂಬ ಕೃತಜ್ಞವಾದ ಬುದ್ಧಿ. ದೇವ್ರು ಹೇಳ್ತಾನೆ, ನನಗೆ ಕೊಂಡಿದ ಹೂಗಳಿಂದ ಪೂಜೆ ಮಾಡಬೇಡಿ ಅಂತಾನೆ ದೇವರು. ಯಾಕೆ ಅಂದರೆ ಇನ್ನು ಆ ವ್ಯಾಪಾರ ತಪ್ಪಿಸಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಭಾವ ಏನು? ನೀವೊಂದು ಬೆಳೀರಿ, ಅದನ್ನು ಹಾಕಿಬೇಕಾದ್ರೆ. ಆದರೆ ನೀವು ಬೆಳೆದ ಪುಷ್ಪವನ್ನು, ನೀವು ಬೆಳೆದ ಫಲವನ್ನು ಸರ್ವಸ್ವ ಕೊಟ್ಟ ದೇವರಿಗೆ ಒಂದು ಹೂ ಬೆಳೆದು ಸಮರ್ಪಣೆ ಮಾಡುವ ಅರ್ಹತೆ ಇಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪರತಂ ಅಷ್ಟಾಮಿ. ಇನ್ನು ಬೆಳೆದಿದ್ದೇನೆ ಅಂತ ಗರ್ವದಿಂದ ದೇವರೇ ಎಂಜಾಯ್ ಮಾಡು ಅಂತ ಕೊಡಬೇಡಿ. ಎಲ್ಲ ನೀನು ಕೊಟ್ಟಿದ್ದು ಒಂದು ಸಮರ್ಪಣೆ ಮಾಡಿ. ನನಗೆ ಸಾಕು ಅಷ್ಟು, ನನಗೆ ಆಡಂಬರಗಳು ಬೇಡ, ನನಗೆ ಭಾವ ಮುಖ್ಯ. ಅದಕ್ಕೊಂದು ಪದಾರ್ಥ ಮಾಧ್ಯಮ ಆದರೆ ಸಾಕು, ಹೆಚ್ಚಿನದ್ದು ನನಗೇನು ಬೇಡ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ನಿನ್ನ ಯಾವ ಯಾವ ಶುಭ ಅಶುಭ ಫಲಗಳಿದೆ, ಮೋಕ್ಷಸೇ ಕರ್ಮಬಂಧನೈ. ನನ್ನ ಸಮರ್ಪಣೆ, ನನ್ನಲ್ಲಿ ನೀನು ಸಮರ್ಪಣೆ ಮಾಡಿಕೊಂಡ್ರೆ ಅದು ಯಾವ ಬಂಧನಗಳಿದ್ರೂ ಕೂಡ ನಿನ್ನ ಬಂಧನಗಳನ್ನು ನಾನು ಪರಿಹಾರ ಮಾಡ್ತೇನೆ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷು ಅಸ್ತಿ ನ ಪ್ರಿಯ. ನಾನು ಎಲ್ಲರ ಅಂತರ್ಯಾಮಿ, ನನಗೆ ಯಾರೂ ದ್ವೇಷಿಗಳಿಲ್ಲ, ನನಗೆ ಯಾರೂ ಬೇಕು ಅಂತಿಲ್ಲ, ನಾನು ಯಾವುದೇ ಮೋಹಕ್ಕೆ ಬಿದ್ದವನಲ್ಲ. ಯೇ ಭಜಂತಿತು ಮಾಂ ಭಕ್ತಿಯ ಮೈತೆ ತೇಷು ಚಾಪ್ಯಹಂ. ನನ್ನನ್ನು ಯಾರು ತುಂಬ ಫೀಲ್ ಮಾಡ್ಕೊಳ್ತಾರೆ ಅವ್ರ ಒಳಗಡೆ ನಾನಿದ್ದೀನಿ, ನನ್ನ ಒಳಗಡೆ ಅವರಿದ್ದಾರೆ, ಅವರ ಒಳಗಡೆ ನಾನಿದ್ದೀನಿ, ಅಷ್ಟವರನ್ನು ನಾನು ಪ್ರೀತಿ ಮಾಡ್ತೇನೆ. ಆದ್ದರಿಂದ ಇನ್ನೂ ಒಂದು ಅದ್ಭುತವಾದ ಕೃಷ್ಣನ ಮಾತು, ಅಪಿಚೇತ್ಸು ದುರಾಚಾರ ಭಜತೆ ಮಾಮನನ್ಯ ಭಾಗ್. ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ಕೃಷ್ಣ ಅಂದರೆ ಸರ್ವಸ್ವ ಅಂತಿದ್ರೆ ಅವನು ಒಳ್ಳೆಯವನು ಅಂತಲೇ ಅರ್ಥ. ಬಾಹ್ಯವಾದ ಆಚಾರಗಳ ಒಂದು ಏನೇನೋ ಅವ್ಯವಸ್ಥೆ ಆಗಿದೆ, ಆದರೆ ದೇವರು ಅಂದರೆ ಅವನು ಎಲ್ಲಿಲ್ಲದ ಪ್ರಾಣ ಬಿಡ್ತಾನೆ ಅಂದರೆ ವಿಚಾರ ಸರಿ ಇದೆ, ದೇಹದ ಆಚಾರ ಸರಿ ಇಲ್ಲ, ಉದ್ಧಾರ ಆಗ್ತಾರೆ. ದೇಹದ ಆಚಾರ ಎಲ್ಲ ಸರಿ ಇದೆ, ವಿಚಾರ ಸರಿ ಇಲ್ಲ, ಉದ್ಧಾರ ಆಗಲ್ಲ ಅಂತಾನೆ ಕೃಷ್ಣ. ಆದ್ದರಿಂದ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ವಿಚಾರ. ಆಚಾರ ಕೆಟ್ಟರು ವಿಚಾರ ಕೆಡಿಸ್ಕೊಳ್ಬೇಡಿ, ಇದು ಕೃಷ್ಣನ ಸಂದೇಶ. ಆದ್ದರಿಂದ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಹಾಗಾದರೆ ದುರಾಚಾರಿ ಆದರೂ ಉದ್ಧಾರ ಮಾಡ್ತೀಯ ಅಂದರೆ ಬೇಗ ಒಳ್ಳೆ ಲೈನಿಗೆ ತರ್ತೀನಿ ಅವನನ್ನು, ಬೇಗ ಧರ್ಮಾತ್ಮನಾಗ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಕೌಂತೆಯ ಪ್ರತಿಜಾನೀಹಿ, ನನ್ನ ಪ್ರತಿಜ್ಞೆ ಇದು, ತಿಳ್ಕೋ. ನಮೇ ಭಕ್ತ ಪ್ರಣಶ್ಯತಿ. ನನಗೆ ಭಾವ ಸಮರ್ಪಣೆ ಮಾಡಿದವನನ್ನು ಕೆಳಗೆ ಬೀಳಲಿಕ್ಕೆ ಬಿಡೋದೇ ಇಲ್ಲ. ಅವನು 0%ಇರಲಿ ಆಚಾರಗಳಿಂದ ಅವನನ್ನು ಎತ್ತರಕ್ಕೆ ತರ್ತೀನಿ, ಉದ್ಧಾರ ಮಾಡ್ತೀನಿ. ನನ್ನ ಭಕ್ತರಿಗೆ ಏನು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ ಅವರನ್ನು ಉದ್ಧಾರ ಮಾಡಿಯೇ ಮಾಡ್ತೀನಿ. ಆದ್ದರಿಂದ ಇದಕ್ಕೆ ಯಾವುದೇ ವರ್ಗೀಕರಣ ಇಲ್ಲ ಅರ್ಜುನ. ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂಗತಿಂ ಅಂತ ಹೇಳ್ತಾನೆ. ಪಾಪಯೋನಯ, ಯಾವುದ್ಯಾವುದು ಕೆಟ್ಟ ಕೆಟ್ಟ ಯೋನಿಗಳು ಅಂತ ತಿಳ್ಕೊಂಡಿದ್ದೀರಿ, ಅಯ್ಯೋ ನಮಗೆಲ್ಲಿ ದೇವರು ಮೋಕ್ಷ ಕೊಡ್ತಾನೆ, ಯಾರೂ ಹಾಗೆ ತಿಳ್ಕೊಳ್ಬೇಡಿ. ಅದು ಶೂದ್ರರಾಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಯಾವ ಯಾವ ಪಾಪಿಷ್ಟ ಯೋನಿಗಳಾಗಲಿ, ಎಲ್ಲರನ್ನೂ ಉದ್ಧಾರ ಮಾಡ್ತೇನೆ. ಮೋಕ್ಷಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ದೇವ್ರು ಹೇಳಲೇ ಇಲ್ಲ. ನೋಡಿ ಭಗವದ್ಗೀತೆ ಎಷ್ಟು ಬ್ರಾಡಾಗಿದೆ, ನೀವು ಯಾಕೆ ಆ ರೀತಿ ವರ್ಗೀಕರಣ ಮಾಡ್ತೀರಿ? ವರ್ಗೀಕರಣ ಇಲ್ಲ.
ಮೋಕ್ಷಕ್ಕೆ ಒಂದೇ ಒಂದು ಸೂತ್ರ, ಭಕ್ತಿ. ಬ್ರಾಹ್ಮಣನಾದವನು ಭಕ್ತನಾಗಲಿಲ್ಲ ಅಂದರೆ ಅವನಿಗೆ ಮೋಕ್ಷ ಇಲ್ಲ. ಒಬ್ಬ ಅಂತ್ಯಜನ ಆದರೂ ಕೂಡ ಅವನಿಗೆ ಭಕ್ತಿ ಇದ್ದರೆ ಮೋಕ್ಷ ಇದೆ. ಇಷ್ಟು ಎತ್ತರದ ಇದು ಸಹಿಷ್ಣು ಸಿದ್ಧಾಂತ. ಇದು ಇಲ್ಲಿ ಒಂದು ವಿವಾದ ಬಂತಲ್ಲ, ಈ ಏನು ನಾವು ಈ ಭಗವದ್ಗೀತೆನ ಸುಡಬೇಕು ಅನ್ನೋ ಒಂದು ವಿವಾದ ಸ್ವಲ್ಪ ವರ್ಷದ ಹಿಂದೆ ಬಂದಿತ್ತು. ಅಲ್ಲಿ ಅವರು ತಗೊಂಡಿದ್ದಿದೆ ಈ ಕಿಂಪುನ ಬ್ರಾಹ್ಮಣ ಅಂತ ಏನು ಬಂತು ಅಂದರೆ, ಬ್ರಾಹ್ಮಣರ ಮೇಲೆ ಈ ಶೂದ್ರರು ಪಾಪ ಯೋನೆಯ ಅಂತ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಇವರೆಲ್ಲ ಪಾಪಿಗಳು ಅಂದರೆ ಇವರು ಬ್ರಾಹ್ಮಣರು ಬರ್ಕೊಂಡಿರೋದು ಇದು ಭಗವದ್ಗೀತೆ. ನಿಮ್ಮನ್ನು ನೀವು ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೀವು ಶ್ರೇಷ್ಠ, ನಾವೆಲ್ಲ ಕನಿಷ್ಠ, ನಾವೆಲ್ಲ ಅಧಮರು. ಇದು ಇಂಥ ಹೇಳೋ ಭಗವದ್ಗೀತೆಗೆ ನಾವು ಯಾಕೆ ಮಾನ್ಯತೆ ಕೊಡಬೇಕು ಅಂತ ಅವನ ಹೆಸರು ಭಗವಾನ್. ನೋಡಿ, ಅವನ ಹೆಸರೇ ಭಗವಾನ್. ಅಲ್ಲಿ ಈ ಒಂದು ಇದಕ್ಕೆ ಯಾಕಂದ್ರೆ ಇದೇ ಒಂದು ಅಲ್ಲ, ಅದಕ್ಕೆ ಅಭಿಪ್ರಾಯ ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಹೇಳಬೇಕಾಗುತ್ತೆ. ಇನ್ನೊಂದು ಹೇಳ್ಬೇಕು ನಾನು, ಇದರ ಜೊತೆಗೆ ಅವ್ರದೇ ಒಂದು ನಡೀತಾ ಇತ್ತು. ಆದ್ರೆ ಎಷ್ಟು ಜ್ಞಾನದ ಮಟ್ಟ ಇದೆ ಅಂದ್ರೆ, ಆಸ್ತಿಕ ಅಂದ್ರೆ ಏನು ಅಂತ ಕೇಳಿದ್ರೆ, ಆಸ್ತಿ ಇರೋನೇ ಆಸ್ತಿಕ ಅಂತ ಅರ್ಥ ಹೇಳಿದವರು. ಅವನ್ ನಾಸ್ತಿಕ ಆದ್ರಿಂದ ಈ ತರ ಆಸ್ತಿಕ ಶಬ್ದದ ಅಂದ್ರೆ ಆಸ್ತಿಕ ಅಂದ್ರೆ ಅಸ್ತು ಭಗವಂತ ಇದ್ದಾನೆ ಅನ್ನೋದು ವಿಷಯ ಗೊತ್ತಿಲ್ಲ, ಬರೀ ಆಸ್ತಿಕ ಅಂದ್ರೆ ಆಸ್ತಿ ಇರೋ ನಾಸ್ತಿಕ ಅಂತ ಹೇಳಿದಂತಹ ವ್ಯಕ್ತಿ ಇವರು. ಅವರು ಈ ಭಗವದ್ಗೀತೆನ ಅರ್ಥ ಮಾಡಿದ್ದಾರೆ ಈ ತರ, ಏನು ಈ ಬ್ರಾಹ್ಮಣ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ, ನೀ ಸ್ತ್ರೀ ಶೂದ್ರ ಯೋನಯ ಪಾಪ ಯೋನಯ ಅಂತ ಇವರೆಲ್ಲ ಪಾಪಿಗಳು ಅಂತ, ಅದೆಂಗೆ ನೀವು ನನ್ನನ್ನು ಡಿಸ್ಕ್ರಿಮಿನೇಟ್ ಮಾಡ್ಬಿಡ್ತೀವಿ, ಅಂಥ ಕೃಷ್ಣನ ದೇವರ ಅಂತ ಯಾಕೆ ಒಪ್ಕೊಳ್ಳೋದು, ಆ ಭಗವದ್ಗೀತೆ ಮಹಾನ್ ಗ್ರಂಥ ಅಂತ ಯಾಕೆ ಒಪ್ಕೊಳ್ಳೋದು ಅನ್ನೋದೇ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಹಾಗಾಗಿ ನಾವು ಆ ಘಟ್ಟದಲ್ಲಿ ಈ ಘಟ್ಟದಲ್ಲಿ ಇದ್ದೇವೆ. ಅಲ್ಲಿ ಏನು ಹೇಳಿದಾನೆ ಕೃಷ್ಣ ಗಮನಿಸಿ, ಅಪಿಚೇತ್ಸು ದುರಾಚಾರ, ದುರಾಚಾರಿಯಾದ ಒಬ್ಬ ಕೆಳವರ್ಗದವನು ಪಾಪಯೋನಿ. ಪಾಪಯೋನಿ ಅಂದರೆ ಶೂದ್ರರೆಲ್ಲ ಪಾಪಯೋನಿಗಳು ಅಂತ ಅರ್ಥ ಅಲ್ಲ. ಸದಾಚಾರ ಇಲ್ಲ, ವಿಚಾರಗಳು ಪರಿಶುದ್ಧವಾಗಿದೆ, ಅವರನ್ನು ಉದ್ಧಾರ ಮಾಡ್ತೇನೆ. ಹೀಗಿದ್ದಾಗ ಸದಾಚಾರ ವಿಚಾರ, ಪುಣ್ಯಾಹ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ಎಲ್ಲ ಬ್ರಾಹ್ಮಣರು ಅಂತ ಕಾಮನ್ ಆಗಿ ಹೇಳಿಲ್ಲ. ಒಬ್ಬ ಸದಾಚಾರನೂ ಇದ್ದು ಅವನಲ್ಲಿ ವಿಚಾರವೂ ಪರಿಶುದ್ಧವಾಗಿದೆ ಅಂದರೆ ಅವನನ್ನು ಬಿಡ್ಲಿಕ್ಕಾಗುತ್ತಾ? ಕೈಮುತ್ಯ ನ್ಯಾಯ ಅಂತ ಕರೀತಾರೆ, ಅದು ಅರ್ಥ ಆಗಬೇಕು. ಸ್ವಾರಸ್ಯ ನೋಡಿ, ಒಂದು ಹೂವು ಹಾಕಿ ಭಕ್ತಿಯಿಂದ ಪೂಜೆ ಮಾಡಿದವನಿಗೆ ಮೋಕ್ಷ ಕೊಡ್ತಾನಂತೆ ದೇವರು. 10 ಹೂವನ್ನು ಭಕ್ತಿಯಿಂದ ಹಾಕಿ ಪೂಜೆ ಮಾಡಿದ್ರೆ ಕೊಡದೇನೆ ಇರ್ತಾನಾ? ಇದನ್ನು ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಅಂದರೆ ದೈಹಿಕವಾದ ಆಚಾರಗಳೇ ಇಲ್ಲದೆ ಭಾವನಾತ್ಮಕವಾಗಿ ದೇವರ ಜೊತೆಗೆ ಸಂಬಂಧ ಇಟ್ಟುಕೊಂಡವರು ಭಕ್ತಿ ಮಾಡಿದವರಿಗೂ ದೇವರು ಮೋಕ್ಷ ಕೊಡ್ತಾನೆ ಅಂದಾಗ, ದೈಹಿಕವಾದ ಪುಣ್ಯಾಹ ಬ್ರಾಹ್ಮಣಾಹ, ಬರೀ ಬ್ರಾಹ್ಮಣ ಅಂತ ಹೇಳಿಲ್ಲ, ಸದಾಚಾರ, ಇನ್ನು ಬ್ರಾಹ್ಮಣರೆಲ್ಲ ಸದಾಚಾರಿಗಳಾಗಿರಬೇಕು ಅಂತ ರೂಲ್ಸ್ ಇಲ್ಲ. ಸದಾಚಾರಯುಕ್ತನಾಗಿದ್ದು ಅವನು ಆ ಸತ್ಕರ್ಮವನ್ನು ಆಚರಣೆ ಮಾಡಿಕೊಂಡು ದೇವರನ್ನ ಭಕ್ತಿ ಮಾಡ್ತಾನೆ ಅಂದರೆ ಅವನ ಹತ್ರ 2 ಬಂತು ಅಂಶ. 2 ಅಂಶ ಇದೆ. ಮತ್ತು ಬ್ರಾಹ್ಮಣ ಅನ್ನೋದಕ್ಕೆ ಭಗವಂತನನ್ನ ಧ್ಯಾನ ಮಾಡೋನು ಅಂತ ಅರ್ಥ. ಬ್ರಾಹ್ಮಣ ಅಂದರೆ ನೀವು ಎಲ್ಲ ಕಡೆಗೂ, ನಾನು ಮೊದಲೇ ಹೇಳಿದ್ದೇನೆ, ಅದು ಜಾತಿವಾಚಕವೂ ಹೌದು, ಗುಣವಾಚಕವೂ ಹೌದು. ಅವನಲ್ಲಿ ಆ ಸದ್ಗುಣಗಳ ಅಳವಡಿಸಿಕೊಂಡಾಗ, 2 ಇದ್ದಾಗ ಮೋಕ್ಷ ಕೊಡದೇನೆ ಇರ್ತಾನ? ಒಂದಿದ್ದಾಗಲೇ ಕೊಟ್ಟಿದ್ದಾನೆ, 2 ಇದ್ದಾಗ ಕೊಡದೇನೆ ಇರ್ತಾನ ಅನ್ನುವ ಒಂದು ಕಾನ್ಸೆಪ್ಟು. ಅಂದರೆ ಆ ಮಾತಿನ ವೇಗ, ಧ್ವನಿಗಳು ಅರ್ಥವಾಗದೇ ಇರುವ ದಡ್ಡತನದ ಪರಿಣಾಮವಾಗಿ ಇಂಥ ಮಾತುಗಳನ್ನು ಆಡ್ತಾರೆ. ಒಟ್ಟಿನಲ್ಲಿ ಕೃಷ್ಣ ಕೊನೆಗೆ ಹೇಳುವ ಒಂದು 4 ಪಾಯಿಂಟ್ ಪ್ರೋಗ್ರಾಮ್, ಮನ್ಮನಾಭವ, ಮದ್ಭಕ್ತೋ ಭವ, ಮದ್ಯಾಜಿ, ಮಾಂ ನಮಸ್ಕುರು, ಮಾಮೇ ವೈಶಿಸಿಕೋಂತೆಯ ಪ್ರತಿಜಾನೆ ಪ್ರಿಯೋಸಿಮೆ ಅಂತ. ಇಷ್ಟು ಈ 9ನೇ ಅಧ್ಯಾಯದ ಕೊನೆಯ ಮಾತು ದೇವರದ್ದು. ನನ್ನಲ್ಲಿ ಮನಸ್ಸನ್ನಿಡು, ಯಾವಾಗಲೂ ಕೃಷ್ಣನಲ್ಲೇ ಮನಸ್ಸು ಸಾಗುತ್ತಾ ಇರಬೇಕು. ಮದ್ಭಕ್ತೋ ಭವ, ಯಾವಾಗಲೂ ನನ್ನ ಭಕ್ತನಾಗಿರು. ಯಾರ್ಯಾರ್ದೋ ಭಕ್ತನಾಗಬೇಡ. ಇವೆಲ್ಲ ಸಿಕ್ಕಾಪಟ್ಟೆ ಯಾರ್ಯಾರ್ದೋ ಅಮ್ಮ ಗುಮ್ಮ ಸಿಕ್ಕಾಪಟ್ಟೆ ಭಕ್ತರಾಗ್ತಾರೆ. ಎಲ್ಲರಿಗೂ ಏನು ಯಾರ್ಯಾರು ಪಿಕ್ಚರ್ ನಾಯಕರು ಅವನು ಏನು ಅನ್ಯಾಯಗಳನ್ನು ಮಾಡಿರಲಿ ಅವನು ಭಕ್ತ ನಾನು ಅಂತ ಹಾಕೊಂಡ್ಬಿಡ್ತಾರೆ. ಹಾಗೆ ಯಾರ್ಯಾರ್ದೋ ದಾಸನಾಗಬೇಡ, ಸದಾ ನನ್ನ ದಾಸನಾಗು. ಮನ್ಮನ, ನನ್ನಲ್ಲಿ ಮನಸ್ಸನ್ನಿಡು, ನನ್ನ ದಾಸನಾಗು. ಮದ್ಯಾಜಿ, ಏನು ತಂದರೂ ಮೊದಲು ಕೃಷ್ಣನಿಗೆ ಅಂತ ಅರ್ಪಣೆ ಮಾಡು. ಏನು ತಂದರೂ ಇದು ಮೊದಲು ಕೃಷ್ಣನಿಗೆ. ಆ ಶಬರಿ ಇದ್ಲಂತೆ, ಏನು ಸಿಕ್ಕಿದ್ರು ಇದು ರಾಮನಿಗೆ ಅಂತ ತೆಗೆದಿಡ್ತಾ ಇಲ್ಲಂತೆ. ಆ ಥರ ಭಕ್ತಿ. ಆ ಭಕ್ತಿಯಿಂದ ನಿನ್ನ ಬದುಕು ಸಾಗುವಂತೆ ಆಗಲಿ. ಆಮೇಲೆ ಮಾಂ ನಮಸ್ಕುರು, ಪ್ರತಿದಿನ ದೇವರಿಗೊಂದು ನಮಸ್ಕಾರ. ಎಲ್ಲ ನಮಸ್ಕಾರ ಆ ಸರ್ವೋತ್ತಮನಾದ ದೇವರಿಗೆ ಅನ್ನೋ ಭಾವನೆಯಿಂದ ನಿನ್ನ ತಲೆ ತಗ್ಗಿಸು, ದೇವರಿಗೆ ನಮಸ್ಕಾರ ಮಾಡು, ಸಮರ್ಪಣೆಯನ್ನು ಮಾಡು. ಆಮೇಲೆ ನನ್ನಲ್ಲಿ ಮನಸ್ಸನ್ನಿಡು, ನನ್ನ ಭಕ್ತನಾಗಿರು. ಈ 4 ಮನ್ಮನಾಭವ, ಮದ್ಭಕ್ತೋಭವ, ಮದ್ಯಾಜೀಭವ, ಮಾಂ ನಮಸ್ಕರು. ಮಾಮೇ ವೈಶ್ಯಸಿ, 100% ನೀನು ನನ್ನ ಹತ್ರ ಇರ್ತಿ. ಅಂದರೆ ಸುಖದ ತಾಣ ಅವನು, ವೈಕುಂಠಾಧಿಪತಿ, ನಾನು ನಿನಗೆ ಮೋಕ್ಷ ಕೊಟ್ಬಿಡ್ತೇನೆ. ಇದೇ ರಾಜವಿದ್ಯಾ, ಇದೇ ರಾಜಗುಹ್ಯ. ಇಷ್ಟು ಸುಲಭವಾದ ಉಪಾಯ ಇದೆ. ಒಟ್ಟಿನಲ್ಲಿ ನಿನ್ನ ಎಷ್ಟೇ ಆಚಾರದಿಂದ ಭ್ರಷ್ಟನಾಗಿದ್ರೂ
ವಿಚಾರದಲ್ಲಿ ವಂಚನೆ ಮಾಡಿಕೊಳ್ಳಬೇಡ, ಅವನ ಸರ್ವೋತ್ತಮತ್ವ ಚಿಂತನೆಯನ್ನು ಬಿಡಬೇಡ ಅಂಥೇಳಿ ಆಚಾರ ಅಶುದ್ಧಿ ಮಾಡಿಕೊಳ್ಳಬೇಡ. ಅದರಲ್ಲೂ ನಿನ್ನ ಸ್ವವಿಹಿತವಾದ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಕಮರಿ ಹೋದ ಬದುಕಿಗೆ ಚೈತನ್ಯದ ಒಂದು ಚಂದನ ಇದು ಭಗವದ್ಗೀತೆ. ಹಾಗಾಗಿ ಇದು ತುಂಬ ಆಶಾವಾದವನ್ನು ಹುಟ್ಟಿಸುವ ಗೀತೆ ಇದು. ಇದರಿಂದ ಯಾರೂ ನಿರಾಶಾವಾದಿಗಳಾಗಲ್ಲ. ನಿಜವಾದ ಅಧಿಕ ಮಾಸದ ಅಪೂಪ ಅಂದರೆ ಇದೆ. ಆ ಅಪೂಪ ತಾತ್ಕಾಲಿಕ, ಅದು ಈ ಅಪೂಪ ಸಾರ್ವಕಾಲಿಕ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು 9ನೇ ಅಧ್ಯಾಯದಲ್ಲಿ ಅದರದೇ ಎಕ್ಸ್ಟೆನ್ಷನ್, 7ನೇ ಅಧ್ಯಾಯದ ಎಕ್ಸ್ಟೆನ್ಷನಲ್ಲಿ ಭಗವಂತನ ಅವನ ಬಗ್ಗೆ, ಮತ್ತೆ ಎಸ್ಪೆಷಲಿ ಮುಖ್ಯವಾಗಿ ಇಲ್ಲಿ ನಾನು ದುರಾಚಾರಿ ಆಗಿದ್ದರೂ ಕೃಷ್ಣನ ಮೇಲೆ ಭಕ್ತಿ ಇದ್ದರೆ, ಅನನ್ಯವಾಗಿ ಕೃಷ್ಣನನ್ನು ಭಕ್ತಿಸಿದ್ರೆ ನಿಮಗೂ ಮೋಕ್ಷ ಕೊಡ್ತೀನಿ ಅಂತ ಹೇಳ್ದ. ಸದಾಚಾರ ಮಾಡೋರಿಗಂತೂ ಕೊಡ್ತೀನಿ ಅಂತ ಆ ಭಕ್ತಿ ಜೊತೆಗೆ. ಆಮೇಲೆ ಈಗ ಮನ್ಮನಾಭವ ಹೇಳಿದ್ರಿ. ಈ ಮನ್ಮನಾಭವ ಆಗಬೇಕು ಅಂದರೆ ಮನಸ್ಸಿನಲ್ಲೇ ಯಾವಾಗಲೂ ಕೃಷ್ಣನ ಚಿಂತೆ ಬರಬೇಕು ಅಂದರೆ ನಾವು ಅವನನ್ನು ನೋಡಲ್ಲ, ನಾವು ನೋಡೋದು ಪ್ರಪಂಚನ. ನಾವೊಂದು ಸಿಟಿ ನೋಡ್ತೀವಿ, ಕಾರ್ ನೋಡ್ತೀವಿ, ಜನಗಳು ನೋಡ್ತೀವಿ, ಎಲ್ಲ ಕಡೆ ನಮಗೆ ಪ್ರಪಂಚನೇ ಕಾಣುತ್ತೆ. ಈ ಪ್ರಪಂಚದಲ್ಲಿ ನಾನು ಹೇಗೆ ನೋಡೋದು ಭಗವಂತನ ಅನ್ನೋದಕ್ಕೆ ಆ ವಿಭೂತಿ ಯೋಗಕ್ಕೆ ನಾವು ಹೋಗ್ತೀವಿ ನೆಕ್ಸ್ಟು. ಹಾಗೆ ಮುಂದಿನ ಒಂದು ಎಪಿಸೋಡಲ್ಲಿ ಈ ಭಗವಂತನ ಪ್ರೆಸೆನ್ಸ್, ಅವನ ಒಂದು ಡಿವೈನ್ ಪ್ರೆಸೆನ್ಸ್ ಇನ್ ಎವ್ರಿಥಿಂಗ್, ಎಲ್ಲದರಲ್ಲೂ ಅವನು ಹೇಗಿದ್ದಾನೆ, ಹಾಗಾಗಿ ಮನ್ಮನಾಭವ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ತಿಳ್ಕೊಳ್ಳದೇ ಇದ್ದರೆ ಆ ಒಂದು 10ನೇ ಒಂದು ಅಧ್ಯಾಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ಅಲ್ಲಿ ಭಗವಂತನ ವಿಭೂತಿ ರೂಪಗಳ ಪರಿಚಯ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲಿಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.